नमस्कारः। श्रीनिवासेति श्रेष्ठदया पात्रं गुणान्वितः कौशिकोऽनन्तरङ्गार्यश्चिरं विजेतां भुवि न्यस्तात्मीयफलं वरप्रदगुरौ वैराग्यभाग्योरधो वेदान्तामृतसारवन्तमनघात् श्रीश्रीनिवासाद्गुरोः श्रीशैलान्वेकोस्तुभस्थितनयं शयोनिधे श्रीनिधेः वन्दे साधुकटाक्षकेडिनिलयं श्रीकृष्णसद्देशिकं श्रीवासरङ्गपरकालमुनित्रयाप्तलक्ष्मात्मरक्षणेति त्वैगागमान्तम् आचार्यभक्तिपरिपूतमनर्घशीलं गोपालदेशिकमुनिं गुरुमाश्रयामः। नारायणाख्यतिराजपदाब्जभृङ्गश्रीवासयोगिगुरुणार्पितभारमीशे भक्त्यादिपूर्णवरदारकृपात्तचिह्नं श्रीश्रीनिवासमुनिवर्यमहं प्रपद्ये। श्रीनारायणयोगीन्द्रवरदारकृपाश्रयं रङ्गेशपादविनतं श्रीनिवासमुनिं भजे। श्रीमान् वेङ्कटनाथार्य कवितार्किक केसरी वेदान्ताचार्यवर्यो मे सन्निधत्तां सदा हृदि यो नित्यमच्युतपदां जयुग्मरुक्मं व्यामोहतस्तरितराणि दिनाय मेने अस्मद्गुरोर्भगवतो श्रीकसिन्धो रामानुजस्य चरणौ चरणं प्रपद्ये। इति लिखितभाष्यार्थाय व्याख्यानेन दर्शिताः वरं सुदर्शनार्यं तं वन्दे कुरकुलाधिपं येनोपनिषदां भाष्यं रामानुजमतानुगं रम्यं कृतं प्रपद्ये तं रङ्गरामानुजं मुनिम् अद्भुतं यस्य विक्रान्तं वेदवीथीविशोधने अपरं निगमान्तार्यं प्रपद्ये वीरराघवम् अतसी उच्चसच्चायमञ्चितोरस्थलं श्रिया अञ्जनाचलशृङ्गारमञ्जलिर्मम गाहताम्। पूर्णमदः पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते। ॐ शान्तिः शान्तिः शान्तिः। ನಾಲ್ಕನೇ ಅಧ್ಯಾಯದ ಕಡೆಯ ಭಾಗದಲ್ಲಿದ್ದೀವಿ. ಅದರಲ್ಲಿ 20ನೆಯ ಶ್ಲೋಕ, ಅದರ ಅನುಸಂಧಾನ ಮಾಡಿದ್ವಿ ಹಿಂದಿನ ಕ್ಲಾಸಿನಲ್ಲಿ. ನ ಸಂದೃಶ್ಯ ತಿಷ್ಠತಿ ರೂಪಮಸ್ಯ, ಪರಮಾತ್ಮ ಸ್ವರೂಪವನ್ನೇ ವಿವರಣೆ ಮಾಡ್ತಾ ಇರೋದು. ಅದಕ್ಕೆ ಉಪಾಯವೇನೋ ಮೊದಲಾದದ್ದೆಲ್ಲ. ಯದಾ ಹೃದಯಸ್ಥಂ ಮನಸಾ ಏನಂ ಏವಂ ವಿದುರ ಅಮೃತಾಸ್ತೆ ಭವಂತಿ. ಇದು ಎಲ್ಲ ಕಡೆಯೂ ಉಪನಿಷತ್ತುಗಳಲ್ಲಿ 106 ಕಡೆ ಹೇಳಿರುವ ವಿಷಯ. ಉಪಾಸನಾತ್ಮಕವಾದ ಜ್ಞಾನವೇ ಮೋಕ್ಷಕ್ಕೆ ಸಾಧನ. ಧ್ಯಾನ ಅಂತ ಹೇಳುವುದು ಪ್ರೀತಿಪೂರ್ವಕವಾದ ಧ್ಯಾನ, ಉಪಾಸನೆ ಎನ್ನುವುದು ಕೇವಲ ವಾಕ್ಯಾರ್ಥ ಜ್ಞಾನವಲ್ಲ. ಹೃದಾ ಹೃದಯಸ್ಥಂ ಮನಸಾ ಏನಂ ವಿದುಹು. ಅದೇ ರೀತಿ ಹೃದಾ ಮನೀಷಾ ಮನಸಾಭಿಕ್ಲುಪ್ತಃ ಏನಂ ವಿದುರಮೃತಾಸ್ತೆ ಭವಂತಿ. ಇದೆಲ್ಲ ಮಹಾನಾರಾಯಣದಲ್ಲಿ, ಹೀಗೆ ಇದೆಲ್ಲ ಸ್ಪಷ್ಟವಾಗಿ ಮಹಾಭಾರತದಲ್ಲಿಯೂ ಹಾಗೆಯೇ ಬರುತ್ತೆ. ಭಕ್ತಿಯಾಚ ಧೃತ್ಯಾಚ ಸಮಾಹಿತಾತ್ಮ ಜ್ಞಾನಸ್ವರೂಪಂ ಪರಿಪಶ್ಯತೀಹ. ಇದೆಲ್ಲವೂ ಕೂಡ ಭಕ್ತಿ ಎನ್ನುವುದು ಜ್ಞಾನ. ಆ ಜ್ಞಾನ ಎಂದು ಹೇಳುವುದು ಪ್ರೀತಿಪೂರ್ವಕವಾದ ಜ್ಞಾನವಾಗಿರಬೇಕು. ಬರೀ ಕೇವಲ ವಾಕ್ಯಾರ್ಥ ಜ್ಞಾನವಲ್ಲ. ಧ್ಯಾನ, ಪ್ರೀತಿಪೂರ್ವಕವಾದ ಧ್ಯಾನದಿಂದ ಪರಮಾತ್ಮನನ್ನ ಸಾಕ್ಷಾತ್ಕಾರ ಮಾಡಿಕೊಳ್ಳಬಹುದು, ಅಂತಹವರಿಗೆ ಮೋಕ್ಷ ಸಿಗುತ್ತೆ ಅಂತ ಹೇಳಲ್ಪಟ್ಟಿದೆ. ಅದು ಒಂದು ಮುಖ್ಯವಾದ ವಿಷಯ. ಈ ಮಂತ್ರಗಳಲ್ಲೆಲ್ಲ ಅದನ್ನು ಸ್ಪಷ್ಟವಾಗಿ ಭಾಷ್ಯಕಾರರು ಹೇಳಿರುವಂತಹ ವಿಷಯ. ಅದು ಎಲ್ಲ ಕಡೆಯೂ ಅದನ್ನು ಸ್ಥಾಪನೆ ಮಾಡಿದ್ದಾರೆ. ಆ ಹೃದಾ ಮನೀಷಾ ಮನಸಾಭಿಕ್ಲುಪ್ತಃ, ಈ ಮಂತ್ರವೇ ಭಕ್ತಿಯಾಚ ಧೃತ್ಯಾಚ ಸಮಾಹಿತಾತ್ಮ ಜ್ಞಾನಸ್ವರೂಪಂ ಪರಿಪಶ್ಯತೀಹ ಅಂತ ವೇದಾರ್ಥ ಸಂಘದಲ್ಲಿ ಕಡೆಯಲ್ಲಿ ಮಹಾಭಾರತದಿಂದ ಎಲ್ಲ ಉಪನಿಷತ್ತುಗಳ ಸಾರಭೂತವಾದ ಅರ್ಥ ಅಂತ ಹೇಳ್ತಾರೆ. ಭಕ್ತಿ ಎನ್ನುವುದಕ್ಕೆ ಭಕ್ತಿಯು ಜ್ಞಾನ ವಿಶೇಷವೇ ಎನ್ನುವುದನ್ನು ನಿರೂಪಣೆ ಮಾಡ್ತಾರೆ ವೇದಾರ್ಥ ಸಂಗ್ರಹದಲ್ಲಿ. ಭಕ್ತಿ ಎನ್ನುವುದು ಕರ್ಮವಲ್ಲ, ಭಕ್ತಿ ಎನ್ನುವುದು ಜ್ಞಾನ ವಿಶೇಷ. ಪ್ರಪತ್ತಿಯು ಜ್ಞಾನ ವಿಶೇಷವೇ. ಆದರೆ ಪ್ರೀತಿಪೂರ್ವಕವಾದ ಜ್ಞಾನ, ಮಹನೀಯ ವಿಷಯ ಪ್ರೀತಿ ಭಕ್ತಿರೀತ್ಯ ವಿಧೀಯತೆ ಮೊದಲಾದ್ದು ಹೇಳಲ್ಪಟ್ಟಿದೆ. ಅದು ಅಂತಹ ಒಂದು ಧ್ಯಾನದಿಂದಲೇ ಪರಮಾತ್ಮನನ್ನ ಪಡೆದುಕೊಳ್ಳೋಕೆ ಸಾಧ್ಯ. ಅಂತಹವನಿಗೆ ಮೋಕ್ಷ ಅಂತ ಹೇಳುವ ಮಂತ್ರ ಇದು. ಹಾಗೆಯೇ ಪರಮಾತ್ಮನ ಸ್ವರೂಪವನ್ನ ಹೀಗೆ ಉಪದೇಶ ಮಾಡುತ್ತೆ ಬೇರೆ ಬೇರೆ ರೀತಿಯಲ್ಲಿ ಉಪನಿಷತ್ತು. ಅಜಾತ ಇತ್ಯೇವಂ ಕಶ್ಚಿತ್ ಭೀರುಹು ಪ್ರಪದ್ಯತೆ ರುದ್ರಯತ್ತೆ ದಕ್ಷಿಣಂ ಮುಖಂ ತೇನ ಮಾಂ ಪಾಹಿ ನಿತ್ಯಂ. ಅಜಾತ ಇತಿ ಏವಂ ಕಶ್ಚಿತ್ ಭೀರುಹು ಪ್ರಪದ್ಯತೆ.
ಯತ್ ತೇ ದಕ್ಷಿಣಂ ಮುಖಂ ತೇನ ಮಾಂ ಪಾಹಿ ನಿತ್ಯಂ. ತುಂಬ ಸಾಮಾನ್ಯವಾಗಿರುವ ಹಾಗಿದೆ ಶಬ್ದಗಳೆಲ್ಲ. ಆದರೆ ಪ್ರಕರಣಕ್ಕೆ ಉಚಿತವಾಗಿ ಅರ್ಥ ಮಾಡಬೇಕು ಅಂದರೆ ಶಬ್ದಗಳಿಗೆ ವಿಸ್ತಾರವಾದ ಅರ್ಥ ಬರುತ್ತೆ. ಉಪನಿಷತ್ತಿನಲ್ಲಿ ಆಳವಾದ ಗಂಭೀರವಾದ ಶಬ್ದಗಳು ಪ್ರಯೋಗ ಇರುವಂತಹದ್ದು. ಅದರಲ್ಲಿ ಆಳವಾದ ಗೂಢವಾದ ಅರ್ಥಗಳು ಅನೇಕವಾಗಿ ಇರುತ್ತೆ. ಅದನ್ನ ಪ್ರಕರಣಕ್ಕೆ ಉಚಿತವಾಗಿ ವ್ಯಾಖ್ಯಾನಗಳಿಂದ ತಿಳಿಯುತ್ತೆ, ನಮಗೆ ತಿಳಿಸ್ತಾರೆ ಆಚಾರ್ಯರುಗಳು. ಅದರಿಂದ ಇಲ್ಲಿ ಅಜಾತ ಇತಿ ಹೀಗೆ ರುದ್ರ ಅನ್ನೋದು ಸಂಬೋಧನೆ. ಹೇ ಸಂಸಾರ ರುದ್ರಾವಕ, ಸಂಸಾರ ಅನ್ನುವ ಒಂದು ವ್ಯಾಧಿಯನ್ನ ನಿವಾರಣೆ ಮಾಡುವಂತಹವನು ಅಂತ ಅರ್ಥ. ತ್ವಂ ಅಜಾತಃ ಜನನಾದಿ ಲಕ್ಷಣ ಸಂಸಾರಹೀನಃ ಇತಿ ಮತ್ವಾ, ನೀನು ಅಜಾತಃ ಇತಿ ಮತ್ವಾ, ಅವನನ್ನು ಅಜಾತಃ ನೀನು ಜನನಾದಿ ಲಕ್ಷಣ ಸಂಸಾರಹೀನಃ ಅಂತ ಹೇಳಿದ್ರೆ ನೀನು ನಿತ್ಯನಾದವನು, ಅನಾದಿಯಾದವನು, ಅನಂತನು, ಈ ರೀತಿ ನಾನು ತಿಳಿದು ಒಬ್ಬನು. ಕಶ್ಚಿತ್ ಅಂದರೆ ಯಾರೋ ಒಬ್ಬನು ಅಂತ ಅರ್ಥವಲ್ಲ. ಪುರುಷ ಅಪಶದ ಅಹಂ, ಪುರುಷ ಅಪಶದ, ಅಪಸದ ಅಂತ ಹೇಳಿದ್ರೆ ಹೀನಾರ್ಥದಲ್ಲಿ, ಶದ ಅದರಲ್ಲಿ ವಿಶರಣ, ಗತಿ, ಅವಸಾದನ ಮೊದಲ ಅರ್ಥಗಳಲ್ಲಿ ಬರುತ್ತೆ. ಅಪಶದ ಅಂತ ಹೇಳಿದ್ರೆ ಅತ್ಯಂತ ಹೀನನಾದವನು, ನಿಕೃಷ್ಟನಾದವನು ಅಂತ ಅರ್ಥ. ಪುರುಷ ಅಪಶದನಾದ ನಾನು, ಬಹಳ ನಿಕೃಷ್ಟನಾದ ನಾನು ಅಂತ ಅರ್ಥ ಇಲ್ಲಿ. ಅಹಂ ಕಶ್ಚಿತ್ ದಾಕ್ಷಿಣ್ಯಶಾಲಿ, ದಕ್ಷಿಣಂ ಮುಖಂ ಅಂತ ಹೇಳುವಾಗ ವಿಶೇಷವಾದ ಅರ್ಥ ಹೇಳ್ತಾರೆ. ದಾಕ್ಷಿಣ್ಯಶಾಲಿ ಮುಖಂ ಅಂತ ಅರ್ಥ ಮಾಡಿದ್ರು ಇಲ್ಲಿ. ದಾಕ್ಷಿಣ್ಯ ಅಂತ ಹೇಳೋದಕ್ಕೆ ಅನೇಕ ಅರ್ಥಗಳು ಬರುತ್ತೆ. ದಾಕ್ಷಿಣ್ಯ ಅಂದ್ರೆ ಸರಳತೆ ಎನ್ನುವ ಅರ್ಥವಿದೆ, ಅನುಕೂಲನಾಗಿರೋದು ಅಂತ ಅರ್ಥವಿದೆ, ಗುಣಗಳು ಆತ್ಮಗುಣಗಳು ಅನ್ನೋ ಅರ್ಥವಿದೆ, ಎಲ್ಲರಲ್ಲಿಯೂ ಸಮನಾಗಿರುವಿಕೆ ಅನ್ನುವ ಅರ್ಥವೂ ಇದೆ ದಾಕ್ಷಿಣ್ಯಕ್ಕೆ. ಇದನ್ನೆಲ್ಲ ಅನೇಕ ಕಡೆಯಲ್ಲಿ ಪ್ರಯೋಗ ಮಾಡಿದೆ. ಹಾಗೆ ರಾಮಾಯಣದಲ್ಲಿ ಸೀತೆಯು ಆಂಜನೇಯನನ್ನ ಕೇಳ್ತಾಳೆ, ರಾಮನ ಲಕ್ಷಣಗಳನ್ನು ಹೇಳು. ಲಕ್ಷ್ಮಣಸ್ಯ ಚ ಶಂಸಮೇ ಯಾನಿ ರಾಮಸ್ಯ ಚಿಹ್ನಾನಿ ಯಾನಿ ರಾಮಸ್ಯ ಲಿಂಗಾನಿ ಲಕ್ಷ್ಮಣಸ್ಯ ಚ ಶಂಸಮೇ ಕಥಮೂರು ಕಥಂ ಬಾಹು ಲಕ್ಷ್ಮಣಸ್ಯ ಚ ಶಂಸಮೇ. ಅವನು ಹೇಗಿದ್ದಾನೆ ಎಲ್ಲ ನಾವು ಲಕ್ಷಣಗಳನ್ನೆಲ್ಲ ಸ್ವಲ್ಪ ಹೇಳು ನನಗೆ, ನೀನು ನೋಡಿದೀಯೋ ಇಲ್ವೋ ನಿಜವಾಗಿ ಅಂತ ತಿಳಿಯುತ್ತೆ. ಆರಂಭಿಸ್ತಾರೆ ಅವರು. ರಾಮ ಕಮಲಪತ್ರಾಕ್ಷ ಅಂತ ಹೇಳಿ ಅವನ ನೇತ್ರ ಸೌಂದರ್ಯವನ್ನ, ಮುಖಸಂದವನ್ನು ಹೇಳಿ, ರೂಪದಾಕ್ಷಿಣ್ಯ ಸಂಪನ್ನ ಸರ್ವಸತ್ವ ಮನೋಹರ ಅಂದ್ರು. ರೂಪದಾಕ್ಷಿಣ್ಯ ಸಂಪನ್ನ, ಅವನ ದಿವ್ಯಮಂಗಳ ವಿಗ್ರಹದ ರೂಪವೇನು, ಅವನ ರೂಪವೂ ಅದ್ಭುತವಾಗಿದೆ, ಅವನ ಗುಣಗಳು ಅದ್ಭುತವಾಗಿದೆ. ಅದರಲ್ಲಿ ದಾಕ್ಷಿಣ್ಯ ಅನ್ನೋದಕ್ಕೆ ಗುಣಗಳು ಅಂತ ಅರ್ಥ ಮಾಡ್ತಾರೆ. ರೂಪದಾಕ್ಷಿಣ್ಯ ಸಂಪನ್ನ ಸರ್ವಸತ್ವ ಮನೋಹರ. ಕಪಿಯಾದ ನನ್ನ ಮನಸ್ಸಿನನ್ನೇ ಅಪಹರಿಸಿದ್ದಾನೆ, ಇನ್ನು ಮಿಕ್ಕವರ ಮನಸ್ಸು ಅಪಹರಿಸ್ತಾನೆ ಅನ್ನೋದರಲ್ಲಿ ಸಂದೇಹವೇ ಇಲ್ಲ. ಹನುಮಾರು ಹೇಳ್ತಾರೆ ಸರ್ವಸತ್ವ ಮನೋಹರ. ಅಲ್ಲಿ ದಾಕ್ಷಿಣ್ಯ ಶಬ್ದ ಈ ರೀತಿ ಅನೇಕ ಕಡೆ ಬರುತ್ತೆ. ಅದಕ್ಕೆ ಅರ್ಥ ಮಾಡುವಾಗ ಇಲ್ಲಿ ಮುಖಂ, ದಾಕ್ಷಿಣ್ಯಶಾಲಿ ಮುಖಂ, ದಕ್ಷಿಣಂ ಮುಖಂ ಅನ್ನುವಾಗ ಎಲ್ಲ ವಿಧದಲ್ಲಿಯೂ ಸಮನಾಗಿ ಇರುವಂತಹದ್ದು, ಎಲ್ಲರಿಗೂ ಸಮನಾಗಿ ಎಲ್ಲ ಗುಣಗಳಿಂದಲೂ ಕೂಡಿರುವಂತಹ ನಿನ್ನ ಸುಂದರವಾದ ಮುಖವನ್ನ ಧ್ಯಾನ ಮಾಡ್ತೇನೆ, ಮುಖಮಂಡಲವನ್ನ ಅಂತ ಹೇಳುವಾಗ ಎಲ್ಲ ದಿವ್ಯಮಂಗಳ ವಿಗ್ರಹ ಅಂತ ಅರ್ಥ, ಉಪಲಕ್ಷಣ. ಅದಕ್ಕೆ ಸ್ತೋತ್ರರತ್ನವನ್ನ ಉದಾಹರಿಸ್ತಾರೆ ಇಲ್ಲಿ ರಂಗರಾಮಾನುಜರು. ಆಳವಂದಾರರವರು ಬರೆದಿರುವಂತಹ ಅತ್ಯಂತ ಅದ್ಭುತವಾದ ಸ್ತೋತ್ರರತ್ನ ಅಂತ ಹೇಳೋದು. ರಂಗರಾಮಾನುಜ ಮುನಿಗಳು ತೂಪಿಲ್ ಗ್ರಾಮದಲ್ಲಿ ಅದರ ಹತ್ರ ಇದ್ದವರು. ಸ್ತೋತ್ರರತ್ನವನ್ನ ಒಬ್ಬರು ಪಠನ ಮಾಡ್ತಾ ಇದ್ರಂತೆ. ಅದನ್ನು ಕೇಳಿ ಅವರಿಗೆ ಬಹಳ ಆಕರ್ಷಿತರಾಗ್ಬಿಟ್ರು ಅದರಲ್ಲಿ. ಅದನ್ನ ನಂತರ ಅವರಿಗೆ ಪೂರ್ಣವಾಗಿ ಆಳವಾಗಿ ಅದರಲ್ಲಿ ಅಧ್ಯಯನಗಳೆಲ್ಲ ಮಾಡಿ ವ್ಯಾಖ್ಯಾನಗಳನ್ನೆಲ್ಲ ದಶೋಪನಿಷತ್ ಭಾಷಿಕಾರ ಪ್ರಸಿದ್ಧರಾದವರು, ಸ್ತೋತ್ರರತ್ನರಿಂದ ಆಕರ್ಷಿತರಾದವರು. ಆ ಸ್ತೋತ್ರರತ್ನ ಅನ್ನುವುದು ಅದ್ಭುತವಾದ ಸ್ತೋತ್ರ, ಆಳವಂದಾರದು. ರತ್ನ ಅನ್ನೋದು ಮಂತ್ರರತ್ನ, ಪುರಾಣ ರತ್ನ ಅಂತ ಹೇಳೋ ಹಾಗೆ ದ್ವೈಮಂತ್ರವು ಮಂತ್ರರತ್ನ, ವಿಷ್ಣು ಪುರಾಣ ರತ್ನ. ಸ್ತೋತ್ರಗಳಲ್ಲೆಲ್ಲ ಆಳವಂದಾರತ್ತು ಸ್ತೋತ್ರರತ್ನ ಅಂತಲೇ ಪ್ರಸಿದ್ಧಿ. ಭಗವಂತನ ದಿವ್ಯಮಗಳ ವಿಗ್ರಹದ ವರ್ಣನೆ ಮಾಡ್ತಾರೆ ಅಲ್ಲಿ. ಉದಗ್ರಪೀನಾಂ ಸವಿಲಂಬಿ ಕುಂಡಲಾಲಕಾವಲಂಬಿತ ಅಕಾವಲಂಬಿ ಅಲಕಾವಲಿ ಬಂಧುರ ಕಂಬುಕಂಧರಂ ಪ್ರಬುದ್ಧ ಮುಗ್ಧ ಅಂಬುಜ ಚಾರುಲೋಚನಂ
ಸವಿಭ್ರಮಭ್ರೂಲತಂ ಉಜ್ವಲಾಧರಂ ಶುಚಿಸ್ಮಿತಂ ಕೋಮಲಗಂಡಮುನ್ನಸಂ ಲಲಾಟ ಪರ್ಯಂತ ವಿಲಂಬಿತಾಲಕಂ. ಶ್ಲೋಕಗಳು ತುಂಬ ಚೆನ್ನಾಗಿ ವರ್ಣನೆ ಮಾಡ್ತಾರೆ. ಅದರಲ್ಲಿ ದಿವ್ಯಮಂಗಳ ವಿಗ್ರಹವನ್ನ, ಭಗವಂತನ ದಿವ್ಯಮಂಗಳ ವಿಗ್ರಹವನ್ನ ಅದರಲ್ಲಿ ಸ್ತೋತ್ರರತ್ನದಲ್ಲಿ ಅದ್ಭುತವಾಗಿ ವರ್ಣನೆ ಮಾಡ್ತಾರೆ ಆಳವಂದಾರು. ಅದು ಎಲ್ಲ ಆಚಾರ್ಯರುಗಳು ಮಾಡ್ತಾರೆ ಇದನ್ನ. ನಮ್ಮಾಳ್ವಾರರು ಅದ್ಭುತವಾಗಿ ಸ್ತೋತ್ರ ಮಾಡ್ತಾರೆ ಭಗವಂತನ ದಿವ್ಯಮಂಗಳ ವಿಗ್ರಹವನ್ನ, ಮುಖಮಂಡಲವನ್ನ. ವಿಶೇಷವಾಗಿ ನಿನ್ನ ಒಂದು ಮುಖಮಂಡಲವೇ ಒಂದು ನಕ್ಷತ್ರ ಮಂಡಲದಂತೆ ಇದೆ ಅಂತ ಹೇಳಿ ಒಂದು ಪಾಶಿರದಲ್ಲಿ ಹೇಳ್ತಾರೆ. ಅಲ್ಲಿ ಹೇಳುವಾಗ ಅವರು 7ನೇ ಶತಕ 7ನೇ ದಶಕ ನಮ್ಮಾಳ್ವಾರ್ ತಿರುವಾಮೊழிಯಲ್ಲಿ ಅಲ್ಲಿ ಒಂದು ಪಾಶರವನ್ನು ಹೇಳ್ತಾರವರು. கோழிரை தாமரையும் கொடியும் பவளமும் வெல்லும் கோழிரை தன் முத்தமும் தளிரும் குளிர்வான் பிறையும் கோழிழையாவுடைய கொழும் ஜோதி வட்டம் கொல் கண்ணன் கோழிழைவான் முகமாய் கொடியேன் உயிர் கொள்கின்றதே என்று. ಉಯಿರು ಕೊಳ್ಳಿಹಿಂಡ್ರದೆ ಕೊಡಿಯೇನ್ ಉಯಿರು ಕೊಳ್ಳಿಹಿಂಡ್ರದೆ. ಪಾಪಿಯಾದ ನನ್ನ ಪ್ರಾಣವನ್ನ ಹೀರ್ತಾ ಇದೆ ನಿನ್ನ ಸೌಂದರ್ಯ ಅಂತ ಆಳ್ವಾರು ನಾಯಕಿ ಭಾವದಲ್ಲಿ, ನೀನು ಯಾಕೆ ಈ ಸೌಂದರ್ಯವನ್ನು ನನಗೆ ತೋರಿಸ್ದೆ? ಒಂದ್ಸತಿ ತೋರಿಸ್ಬಿಟ್ಟು ಹೊಡೋದಿಯಲ್ಲ ನೀನು, ಅದು ಬಿಟ್ಟು ನನಗೆ ಇರಕ್ಕಾಗ್ತಾ ಇಲ್ಲ. ನಿನ್ನ ಸೌಂದರ್ಯ, ನಿನ್ನ ಮುಖದ ಸೌಂದರ್ಯ ಒಂದೊಂದು ಕೂಡ ಅದಕ್ಕೆ ಅದುವೇ ಸದೃಶ, ಬೇರೆ ಯಾವ ನಿದರ್ಶನೂ ಹೇಳಕ್ಕಾಗೋದಿಲ್ಲ. ಕೋಳಿರೈ ಅಂದ್ರೆ ಅದಕ್ಕೆ ಅದುವೇ ಸದೃಶವಾಗಿದೆ, ಬೇರೆ ಯಾವುದು ಹೇಳಕ್ಕಾಗೋದಿಲ್ಲ ಅಂದ್ರು. ಅದರಲ್ಲಿ ಅವನ ಮುಖಮಂಡಲದ ಸೌಂದರ್ಯವನ್ನ ಅದು ವಿವರಿಸ್ತಾರೆ. ಒಳ್ಳೆ 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 ನಕ್ಷತ್ರ ಮಂಡಲದಂತೆ ಕೊಳಂ ಶೋಧಿವಟ್ಟಂ ಒಂದು ಸೌಂದರ್ಯ ಜ್ಯೋತಿರ್ಮಂಡಲದಂತೆ ಇದೆ ಅಂತ ವರ್ಣನೆ ಮಾಡ್ತಾರೆ. ಅದು ಮುಕ್ತನು ಒಬ್ಬ ಹೇಗೆ ಪರಮಾತ್ಮನನ್ನ ಮೋಕ್ಷದಲ್ಲಿ ಅನುಭವಿಸ್ತಾನೋ ಅದನ್ನ ಆಳ್ವಾರ್ ಅನುಭವಿಸಿದ್ದಾರೆ ಅಂತ ಸ್ವಾಮಿ ದೇಶಿಕನ್ ಪರಮಪದ ಸೋಪಾನ ಅನ್ನುವ ಅವರ ರಹಸ್ಯ ಗ್ರಂಥದಲ್ಲಿ ಆಳ್ವಾರ ಈ ಪಾಶುರಗಳನ್ನ ಉದಾಹರಿಸ್ತಾರಲ್ಲಿ. ಪರಮಪದ ಸೋಪಾನದಲ್ಲಿ ಪರಾಪ್ತಿ ಪರ್ವ ಅಂತ ಒಂದು ಕಡೆಯ ಪರ್ವ, 9 ಪರ್ವಗಳಿದೆ ಅದರಲ್ಲಿ. ವಿವೇಕ, ನಿರ್ವೇದ, ವಿರಕ್ತಿ, ಭೀತಿ ಮೊದಲಾದ ಪರ್ವಗಳು, 9 ಪರ್ವಗಳು ಪರಮಪದಕ್ಕೆ ಒಬ್ಬನ ಜೀವನದಲ್ಲಿ ಹಾಕೊಡ್ತಾರೆ ಸ್ವಾಮಿ ದೇಶಿಕನ್ನು. ಅದರಲ್ಲಿ ಕಡೆಯ ಪರ್ವಕ್ಕೆ ಪರಾಪ್ತಿ ಪರ್ವ ಅಂತ ಹೆಸರು, ಪರಮಾತ್ಮನ ಪಡೆದುಕೊಳ್ಳೋದು. ಅದರಲ್ಲಿ ಹೇಗೆ ಅನುಭವಿಸ್ತಾನೆ ಮುಕ್ತನು ಅನ್ನೋದನ್ನ ಆಳ್ವಾರ್ ನಮಗೆ ತೋರಿಸ್ತಾರೆ, ಅವರು ಅನುಭವಿಸಿದ್ದಾರೆ ಅಂತ ಈ ಪಾಶುರಗಳನ್ನೆಲ್ಲ ಅವರು ಉದಾಹರಿಸ್ತಾರೆ. ಆ ರೀತಿ ಇಲ್ಲಿ ಒಬ್ಬ ಮುಕ್ತನು ಹೇಗೆ ಪರಮಾತ್ಮನನ್ನ ಕಾಣ್ತಾನೋ ಆ ರೀತಿ ಧ್ಯಾನವನ್ನು ಮಾಡಬೇಕು. ಯಥಾ ಕೃತುರಸ್ಮಿನ್ ಲೋಕೆ ಪುರುಷೋ ಭವತಿ ತಥಾ ಹಿತ ಪ್ರೇತ್ಯ ಭವತಿ. ಅಲ್ಲಿ ಹೋಗಿ ಫಲ ದಶೆಯಲ್ಲಿ ಹೇಗಿರುತ್ತೋ ಅದನ್ನ ಉಪಾಯ ದಶೆಯಲ್ಲಿ ಅದನ್ನ ನಾವು ಧ್ಯಾನ ಮಾಡಬೇಕು ಅಂತ ಹೇಳಿದೆ ಉಪನಿಷತ್ತು. ಹೇಗೆ ಧ್ಯಾನ ಮಾಡ್ತೀವೋ ಹಾಗೆ ಫಲ ಸಿಗುತ್ತೆ. ಆದ್ದರಿಂದ ಅದು ಫಲದಶೆಯಲ್ಲಿ ಹೇಗಿರುತ್ತೋ ಅದನ್ನ ನಾವು ಧ್ಯಾನ ಮಾಡಬೇಕು ಅನ್ನೋದು ಇಲ್ಲಿ ದಕ್ಷಿಣಂ ಮುಖಂ ಅಂತ ಹೇಳಿರೋದು. ಅದನ್ನ ಹೇಳ್ತಾರೆ ಪ್ರಪದ್ಯೆ, ಅದಕ್ಕೆ ಧ್ಯಾಯಾಮಿ ಅಂತ ಪ್ರಪದ್ಯತೆ. ಅವನ ಉದಗ್ರಪೀನ ಅಂಶ ಅಂದ್ರೆ ಭುಜಗಳು, ಪುಷ್ಟವಾದ ಮೇಲಿರುವ ಎತ್ತಿದ ಪುಷ್ಟವಾದ ದಪ್ಪವಾದ ಭುಜಗಳೇನು. ವಿಲಂಬಿ ಕುಂಡಲಾಲಕ ಅಂದ್ರೆ ಮುಂಗುರುಳುಗಳು, ಮುಖದ ಮುಂದೆ ಹಾಗೆಯೇ ನೇತಾಡ್ತಾ ಇದೆ ಅವನ ಮುಂಗುರುಳುಗಳು. ಹಾಗೆಯೇ ಬಂಧುರ ಕಂಬು ಕಂದರಂ, ಸುಂದರವಾದಂತಹ ಆ ಕಂಬು ಗ್ರೀವ ಅಂತ ಹೇಳ್ತಾರೆ. 3 ರೇಖೆಗಳು ಬರ್ಬೇಕಂತೆ ಆ ಕತ್ತಿನಲ್ಲಿ, ಅದು ಒಂದು ಸೌಂದರ್ಯ ಅಂತ ಹೇಳಲ್ಪಟ್ಟಿದೆ. ಪ್ರಬುದ್ಧ ಮುಗ್ಧ ಅಂಬುಜ ಚಾರುಲೋಚನಂ, ಆಗ ತಾನೇ ಅರಳಿದಂತಹ ಕಮಲೆಯ ತಾವರೆಯಂತೆ ಇರುವ ಸುಂದರವಾದ ನೇತ್ರಗಳೇನು. ಸವಿಭ್ರಮ ಭ್ರೂಲತಂ ಉಜ್ವಲಾಧರಂ, ಅದೇ ರೀತಿ ಅವನ ಹುಬ್ಬುಗಳ ಸೌಂದರ್ಯ, ವಿಲಾಸಮಯವಾದ ಅವನ ಹುಬ್ಬುಗಳ ಸೌಂದರ್ಯವೇನು, ಅವನ ಅಧರಗಳ ಸೌಂದರ್ಯವೇನು. ಶುಚಿಸ್ಮಿತಂ, ಕಪಟವಿಲ್ಲದಂತಹ ಒಂದು ಅವನ ನಗು, ಮುಗುಳು ನಗೆಯಂತೆ ಕಪಟವಿಲ್ಲದು. ಅದು ಅದರಲ್ಲಿ ಸ್ವಾಮಿ ದೇಶಿಕನ್ನು ಇದನ್ನ ಹೇಳ್ತಾರೆ. ಸಾಭಿಪ್ರಾಯ ಸ್ಮಿತ ವಿಕಸಿತಂ ಚಾರುಬಿಂಬಾಧರೋಷ್ಠಂ, ಭಗವದ್ಧ್ಯಾನ ಸೋಪಾನದಲ್ಲಿ ಸಾಭಿಪ್ರಾಯ ಸ್ಮಿತ ವಿಕಸಿತಂ ಒಂದು ಅಭಿಪ್ರಾಯದೊಡನೆ ಮೆಲ್ಲಗೆ ನಗ್ತಾ ಇರೋ ಹಾಗಿದೆಯಂತೆ ರಂಗನಾಥ ಮಲಗಿರೋದು ಶ್ರೀರಂಗದಲ್ಲಿ.
ಇಷ್ಟು ದಿನ ಬಿಟ್ಟು ಈಗ ನಾನು ಮುಂದೆ ಬಂದು ನಿಂತೀಯ ನೀನು ಅಂತ ಕೇಳೋ ಹಾಗಿದೆಯಂತೆ. ಅವನ ನೇತ್ರಗಳು ಸ್ವಾಗತೋದಾರ ನೇತ್ರಂ, ಸ್ವಾಗತ ಮಾಡ್ತಾ ಇದೆಯಂತೆ. ಉದಾರವಾದ ನೇತ್ರಗಳು, ಇದೆಲ್ಲ ಅನುಭವಿಸ್ತಾರೆ ಆಚಾರ್ಯರು. ಅದನ್ನ ಇಲ್ಲಿ ಅಂತಹ ದಿವ್ಯಮಂಗಳ ವಿಗ್ರಹದ ಧ್ಯಾನವು ಇಲ್ಲಿ ಹೇಳಲ್ಪಟ್ಟಿದೆ ಈ ಮಂತ್ರದಲ್ಲಿ ಅಂತ ವ್ಯಾಖ್ಯಾನ ಮಾಡ್ತಾರೆ. ಕೋಮಲ ಗಂಡಂ ಉನ್ನಸಂ, ಉನ್ನತವಾದ ಉನ್ನಸಂ ಅಂದ್ರೆ ನಾಸಿಕ, ಮೂಗು. ಹಾಗೆಯೇ ಕಪಾಲಗಳು, ಕೋಮಲವಾದ ಕಪಾಲಗಳು. ಲಲಾಟ ಪರ್ಯಂತ ವಿಲಂಬಿತ ಅಲಕಂ, ವಿಲಂಬಿತ ಅಲಕಂ, ಅಲಕ ಅಂದ್ರೆ ಮೂಗುರುಳುಗಳು. ಇಂತಹ ನಿನ್ನ ಮುಖಮಂಡಲವನ್ನ, ಅಂದರೆ ನಿನ್ನ ದಿವ್ಯಮಂಗಳ ವಿಗ್ರಹವನ್ನ ಧ್ಯಾಯಾಮಿ, ಧ್ಯಾನ ಮಾಡ್ತೇನೆ. ಪ್ರಪದ್ಯೆ ಅಂತ, ಪ್ರಪದ್ಯತೆ ಅಂತ ಹೇಳಿರೋದು ಇಲ್ಲಿ ಛಾಂದಸ ಪ್ರಯೋಗ. ಇಲ್ಲಿ ಅಹಂ ಪ್ರಪದ್ಯೆ ಅಂತ ಅರ್ಥ. ಕಶ್ಚಿತ್ ಬೀರುಹು ಅಹಂ ಪ್ರಪದ್ಯೆ, ಬಹಳ ಹೀನನಾದ ಒಬ್ಬ ಪುರುಷ ನಾನು ಧ್ಯಾನ ಮಾಡ್ತೀನಿ ನಿನ್ನ ಇಂತಹ ಒಂದು ಮುಖಮಂಡಲವನ್ನ, ಮುಖದ ದಿವ್ಯಮಂಗಳ ವಿಗ್ರಹದ ಸೌಂದರ್ಯವನ್ನ, ಸಂಸಾರದ ರೋಗದಿಂದ ನಿವಾರಣೆ ಮಾಡುವಂತಹ ಅವನು ನೀನು. ಮಾಂ ಪಾಹಿ ನಿತ್ಯಂ ಹೇಳ್ತಾರೆ ಅಲ್ಲಿ. ಇತಿ ಪುರುಷವ್ಯತ್ಯ ಛಾಂದಸ ತೇನ ಧ್ಯಾಯೇನ ಮಾಂ ನಿತ್ಯಂ ಪಾಹಿ ನಿರಸ್ತ ಸಂಸಾರಂ ಕುರು ಇತ್ಯರ್ಥ. ಸಂಸಾರದಿಂದ ದಾಟುವ ಹಾಗೆ ಅನುಗ್ರಹ ಮಾಡಬೇಕು. ಪ್ರಪದ್ಯತೆ ಅಂತ ಹೇಳಿರೋದು ಅವನ ಚರಣಗಳಲ್ಲಿ ನಾವು ಆಶ್ರಯಿಸ್ತೇವೆ ಅನ್ನೋದನ್ನ ಅರ್ಥವನ್ನ ಇಲ್ಲಿ ಹೇಳ್ತಾರೆ. ಪ್ರಪದ್ಯೆ ಅನ್ನೋದು ಸ್ತನಂದಯ ಪ್ರಜಾಯ ಅವತರಣ ಮುಖಭೂತ ಸ್ತನವತೆ, ಅವತರಣ ಮುಖಭೂತಂ ಚರಣಾರವಿಂದಂ ಪ್ರಪದ್ಯತೆ ಇತಿ ವಾ ಅರ್ಥ. ಹಂಗೂ ಮಾಡಬಹುದು. ಮುಖಂ ಅನ್ನೋದಕ್ಕೆ ಇನ್ನೊಂದು ಅರ್ಥವನ್ನು ಮಾಡಬಹುದು ಅಂತ ಹೇಳಿದ್ರು. ನಿನ್ನ ಚರಣಗಳನ್ನು ಪ್ರಪದ್ಯ ಮಾಡ್ತೇನೆ, ಚರಣಗಳಲ್ಲಿ, ಚರಣಾರವಿಂದಗಳಲ್ಲಿ ಅಂತ. ಹೇಗೆ ಅಂದರೆ, ಒಂದು ಸ್ತನಂದೆಯ ಶಿಶು ಇದೆ, ಆಗ ತಾನೇ ಹುಟ್ಟಿರುವ ಮಗು ತಾಯಿಯ ಸ್ತನ್ಯಪಾನವೇ ಬಿಟ್ಟರೆ ಬೇರೆ ಅದಕ್ಕೆ ಆಹಾರವಿಲ್ಲ. ಅದು ಹೇಗೆ ಆ ಸ್ತನ್ಯಗಳನ್ನೇ ಎದುರಿಸಿ ಅದನ್ನೇ ಆಶ್ರಯಿಸುತ್ತೋ ಆಹಾರಕ್ಕೆ, ಹಾಗೆ ನಾನು ಅವತರಣ ಮುಖಭೂತವಾದ ಶೇಷಭೂತನಾದ ನನಗೆ ನಿನ್ನ ಚರಣಾರವಿಂದವೇ ಗತಿ, ಅಲ್ಲಿಯೇ ಆಶ್ರಯಿಸ್ತೇನೆ ನಾನು ಸ್ತನಂದೆ ಶಿಶುವಿನಂತೆ ಅಂತ ಹೇಳ್ತಾರೆ. ಆ ರೀತಿಯು ಅರ್ಥ ಮಾಡಬಹುದು ಅಂತ ಇನ್ನೊಂದು ಅರ್ಥವನ್ನು ಹೇಳಿದ್ರು. ಇದು ಧ್ಯಾನವನ್ನು ಹೇಗೆ ಮಾಡಬೇಕು, ಪರಮಾತ್ಮನ ಧ್ಯಾನದಿಂದ, ಅವನ ಅನುಗ್ರಹದಿಂದಲೇ ನಮಗೆ ಮೋಕ್ಷ ಅನ್ನೋದು ತಿಳಿಯುತ್ತೆ. ಧ್ಯಾನಸ್ಯೈವಂ ಮೋಕ್ಷ ಸಾಧನತ್ವ ಅವಗಮಾತ್ ಧ್ಯಾನಂ ಕುರುವನ್ ಫಲಂ ಅರ್ಥಯತೆ ಅಜಾತಃ ಇತಿ. ಇದು ಉತ್ತಮ ಸ್ವಾಮಿಗಳ ವ್ಯಾಖ್ಯಾನ. ಜನ್ಮ ಪ್ರಬಂಧ ರೂಪ ಸಂಸಾರಾತ್ ಭೀತಃ, ಒಂದು ಭಯ ಬರಬೇಕು. ವಿವೇಕ ನಿರ್ವೇದ ವಿರಕ್ತಿ ಭೀತಯ, 4 ಪರ್ವಗಳು. ಪ್ರಪತ್ತಿ ಮಾಡುವುದಕ್ಕೆ ಮೊದಲು 4 ಪರ್ವಗಳು, ಪ್ರಪತ್ತಿ ಆದ ಮೇಲೆ 4 ಪರ್ವಗಳು. ಪ್ರಪತ್ತಿ ಅನ್ನೋದು 1 ಪರ್ವ. 9 ಪರ್ವಗಳು ಪರಮಪದ ಸೋಪಾನದಲ್ಲಿ ಸ್ವಾಮಿ ದೇಶಿಕನ್ ಹೇಳ್ತಾರೆ. ಅಲ್ಲಿ ವಿವೇಕ ನಿರ್ವೇದ ವಿರಕ್ತಿ ಭೀತಿ, ಭಯ ಬರಬೇಕು ಅವನಿಗೆ. ವಿರಕ್ತಿ ಬಂದು ವಿವೇಕ ಬಂದರೆ ದುಃಖ ನಿರ್ವೇದ ಬರುತ್ತೆ. ಇದರಲ್ಲೆಲ್ಲ ಇಷ್ಟು ಕಾಲ ವ್ಯರ್ಥ ಮಾಡಿದೆ ಅಂತ. ಆಗ ಈ ಅಲ್ಪವಾದ ಇದರಲ್ಲೆಲ್ಲ ವಿರಕ್ತಿ ಬಂದು ತಕ್ಷಣವೇ ಭಯ ಬರುತ್ತೆ. ತಕ್ಷಣವೇ ಹೋಗಿ ನಾನು ಉಪಾಯ ಅನುಷ್ಠಾನ ಮಾಡಬೇಕು. ಯಾವ ಕ್ಷಣದಲ್ಲಿ ಪ್ರಾಣ ಹೋಗ್ಬಿಡುತ್ತೋ ಗೊತ್ತಿಲ್ಲ. ಭೀತಿ ಬರಬೇಕು. ಭೀತಿ ಬಂದ ತಕ್ಷಣ ಆಚಾರ್ಯನ ಆಶ್ರಯಿಸಿ ಪ್ರಪತ್ತಿ ಮಾಡ್ತಾನೆ. ಆಗ ಅವನು ಪ್ರಪತ್ತಿಯನ್ನು ಪಡೆದುಕೊಳ್ತಾನೆ. ಪ್ರಸಾದ ಬರುತ್ತೆ, ಭಗವಂತನ ಪ್ರಸಾದ ಬರುತ್ತೆ ಅವನಿಗೆ. ಅದಾದ ಮೇಲೆ ಅವನಿಗೆ ದೇಹದಿಂದ, ಕರ್ಮಗಳಿಂದ ಬಿಡುಗಡೆ, ದೇಹದಿಂದ ಬಿಡುಗಡೆ, ಅರ್ಚನಾದಿ ಮಾರ್ಗದಿಂದ, ಪ್ರಕೃತಿ ಮಂಡಲದಿಂದ ಬಿಡುಗಡೆ ಹೊಂದಿ ಪರಾಪ್ತಿಯನ್ನು ಪಡೆದುಕೊಳ್ತಾನೆ ಹೇಳೋದು. ಪ್ರಸಾದ ಹೇತು ಉತ್ಕ್ರಮಣ, ದೇಹ ಉತ್ಕ್ರಮಣ, ಅರ್ಚಿರಾದಯ ಅಂತ ಹೇಳೋದು. ಪ್ರಸಾದ ಹೇತು ಉತ್ಕ್ರಮಣ ಅರ್ಚಿರಾದಯ ಪರಾಪ್ತಿರಿತ್ಯಸ್ರತು ಪರ್ವಣಾಂ ಕ್ರಮಃ ಅಂತ ಹೇಳಿದ್ರು. ಅಂದ ಪ್ರಕೃತಿ ಅತಿಕ್ರಾಂತ ಅದು ಆ ಲೋಕಕ್ಕೆ ಹೋಗ್ತಾರೆ. ಪ್ರಕೃತಿ ಅತಿಕ್ರಾಂತ ಪ್ರಾಪ್ತಿ ಅಂತ ಹೇಳಿದ್ರು. ಪ್ರಕೃತಿ ಮಂಡಲವನ್ನು ದಾಟಿ ಪರಮಪದಕ್ಕೆ ಹೋಗಿ ಪದಾಧಿರೋಹಣಂ, ಪ್ರಕೃತಿ ಅತಿಕ್ರಾಂತ ಪದಾಧಿರೋಹಣಂ ಪರಾಪ್ತಿ ಇತ್ಯತ್ರತು ಪರ್ವಣಾಂ ಕ್ರಮಃ. ಅಲ್ಲೊಂದು ಶ್ಲೋಕದಲ್ಲಿ ವಿವೇಕ ನಿರ್ವೇದ ವಿರಕ್ತಿ ಭೀತೆಯ ಪ್ರಸಾದ ಹೇತು ಉತ್ಕ್ರಮಣ ಅರ್ಚಿರಾದಯ ಪ್ರಕೃತ್ಯತಿಕ್ರಾಂತ ಪದಾಧಿರೋಹಣಂ ಪರಾಪ್ತಿ ಇತ್ಯತ್ರತು ಪರ್ವಣಾಂ ಕ್ರಮಃ. 9 ಪರ್ವಗಳು. ಪ್ರಕೃತ್ಯತಿಕ್ರಾಂತ ಪದಾಧಿರೋಹಣ, ಇದೇ ಶಬ್ದವನ್ನು ರಂಗರಾಮಾನುಜರು ಬೃಹದಾರಣ್ಯಕ ಉಪನಿಷತ್ ವ್ಯಾಖ್ಯಾನದಲ್ಲಿ ಉಪಯೋಗಿಸ್ತಾರೆ. ಸ್ವಾಮಿ ದೇಶಿಕನ್ ಹೇಳಿರುವ ಪರಮ ಪದ ಸೋಪಾನದ ಶಬ್ದ
ಪ್ರಕೃತಿ ಅತಿಕ್ರಾಂತ ಪದಾದಿರೋಹಣ ಈ ಶಬ್ದ ಹೀಗೆ ಉಪಯೋಗಿಸ್ತಾರೆ ಅವರು. ಅದರಿಂದ ಪ್ರಕೃತಿಯನ್ನು ದಾಟಿ ಹೋಗೋದು, ಅದರಲ್ಲಿ ಭೀತಿ. ಆದ್ದರಿಂದ ಈ ಸಂಸಾರದಿಂದ ಜನ್ಮ ಪ್ರಬಂಧ ರೂಪವಾದದ್ದು. ಪ್ರಬಂಧ ಅಂದರೆ ಪ್ರಕರ್ಷವಾದ ಬಂಧ. ಈ ಜನ್ಮ ಮರಣ ಮೊದಲಾದ ಸಂಸಾರ, ಆ ಸಂಸಾರದಿಂದ ಭೀತನಾಗಿ ಜನ್ಮರಹಿತಂ ಭಗವಂತಂ ಪ್ರಪದ್ಯೆ, ಅವನನ್ನು ನಾನು ಆಶ್ರಯಿಸ್ತೇನೆ, ಪ್ರಪತ್ತಿ ಮಾಡ್ತೇನೆ ಅವನಲ್ಲಿ. ತತ್ಕ್ರತುನಯೇನ ಜನ್ಮರಾಹಿತ್ಯ ರೂಪ ಸಾಧರ್ಮ್ಯ ಸಂಪತ್ತಿಯ ಇತಿ ಭಾವ. ತತ್ಕ್ರತು ನ್ಯಾಯದಿಂದ ಯಥಾಕೃತುರಸ್ಮಿನ್ ಲೋಕೆ ಪುರುಷೋ ಭವತಿ ತಥಾ ಇತ ಪ್ರೇತ್ಯ ಭವತಿ. ಹೀಗೆ ಹೇಗೆ ಧ್ಯಾನ ಮಾಡಿದ್ರೆ ಆಗ ಫಲ ಸಿಗುತ್ತೆ. ಆದ್ದರಿಂದ ಜನ್ಮರಾಹಿತ್ಯ ರೂಪವಾದ ಸಾಧರ್ಮ್ಯ ಸಿಗಬೇಕಾದ್ರೆ ಆ ರೀತಿಯ ಧ್ಯಾನ ಮಾಡಬೇಕು. ಅದನ್ನ ಹೇಳಲ್ಪಟ್ಟಿದೆ. ಸ್ವಸ್ಯ ಅಹಮಿತಿ ಅನಿರ್ದಿಶ್ಯ ಕಶ್ಚಿರಿತಿ ನಿರ್ದೇಶ ನೈಚ್ಯಾನುಸಂಧಾನೇನ ಅನಹಂಕಾರಸ್ಯ ವಿನಯಸ್ಯ ಆವಿಷ್ಕರಣಾಯ. ಕಶ್ಚಿತ್ ಅಪಶದ ಅಂತ ಹೇಳಿದ್ರು. ಯಾರೋ ಬಹೀನನಾದವನು ಅಂತ ಹೇಳಿದ್ರೆ ತನ್ನ ಒಂದು ನೈಚ್ಯಾನುಸಂಧಾನ, ಬಹಳ ನೀಚನಾದವನು ಅನ್ನುವ ಅನುಸಂಧಾನವನ್ನು, ವಿನಯವನ್ನು ತೋರಿಸುವುದಕ್ಕೋಸ್ಕರ ಕಶ್ಚಿದ್ ಅಪಶದ ಅಹಂ ಅಂತ ಇಲ್ಲಿ ಮಂತ್ರದಲ್ಲಿ ಹೇಳಲ್ಪಟ್ಟಿದೆ. ಕಶ್ಚಿದ್ ಅಪಶದ, ಇಲ್ಲಿ ಕಶ್ಚಿತ್ ಭೀರುಹು, ಕಶ್ಚಿತ್ ಭೀರುಹು, ಕಶ್ಚಿತ್ ಅಂತಹ ಪುರುಷಾಪಶದ ಅಂತ ನೈಚ್ಯಾನುಸಂಧಾನವನ್ನು ಅರ್ಥ ಮಾಡುದು. ತದಾಹ ಪುರುಷಾಪಶದ ಇತಿ. ಏವಮಪಿ ತೇನ ಮಾಮಿತಿ ವಕ್ಷ್ಯಮಾಣಾನುಸಾರೇಣ ಕಶ್ಚಿದಹಂ ಪ್ರಪದ್ಯೆ ಇತಿ ಉಕ್ತೌ ಆರ್ಷೆ ನೈಚ್ಯಲಾಭಾತ್. ಕಶ್ಚಿದಿತ್ಯನೇನ ಸ್ವ ಅನ್ಯಸ್ಯ ಗ್ರಹಣಂ ಮಾಭೂದಿತಿ ಕಶ್ಚಿದ್ ಅಹಮಿತ್ಯೇವ ವಕ್ತುಂ ಉಚಿತಮಿತ್ಯಾಶಯೇನ ಪುರುಷ ಯತ್ಯಸ ಚಾನತೆ ಇತ್ಯುಕ್ತಂ. ಅದರಿಂದ ಇಲ್ಲಿ ಕಶ್ಚಿತ್ ಅನ್ಯಃ ಅಂತ ಅರ್ಥವಲ್ಲ. ಯಾರೋ ಒಬ್ಬನು ಹೀಗೆ ನೈಚ್ಯಾನುಸಂಧಾನ ಮಾಡಿ ಪ್ರಪತ್ತಿ ಮಾಡ್ತಾನೆ ಅಂತ ಅರ್ಥವಲ್ಲ. ಏನನಾದ ನಾನೇ ಅಂತ ಅರ್ಥ ಬರಬೇಕು ಇಲ್ಲಿ. ಅದುವೇ ಸ್ವರಸವಾದದ್ದು ಅಂತ ಹೇಳ್ತಿದ್ದಾರೆ. ಮುಖಸ್ಯ ರಕ್ಷಣ ಸಾಧನತ್ವ ಕಥನಂ ನ ಸ್ವರಸಂ. ಇಲ್ಲಿ ಮುಖಂ ಪ್ರಪದ್ಯೆ ತೇನ ಮಾಂ ಪಾಹಿ ಅಂತ ಹೇಳಿದೆ. ಮುಖಂ ದಕ್ಷಿಣಂ ಪ್ರಪದ್ಯೆ ತೇನ ಮಾಂ ಪಾಹಿ ಅಂದರೆ ನಿನ್ನ ಮುಖವನ್ನ ಅಂದರೆ ದಿವ್ಯಮಂಗಳ ವಿಗ್ರಹವನ್ನು ನಾನು ಆಶ್ರಯಿಸ್ತೇನೆ, ಪ್ರಪತ್ತಿ ಮಾಡ್ತೇನೆ, ಅದರಿಂದ ನನ್ನ ರಕ್ಷಣೆ ಮಾಡು ಅಂತ ಹೇಳಿದ್ರೆ ಮುಖವು ರಕ್ಷಣೆಗೆ ಸಾಧನವಾಗದೇ ಇರೋದು, ಸಾಗದವಾಗದೇ ಇರೋದ್ರಿಂದ ಅದು ಸರಸವಾಗಿ ತೋರೋದಿಲ್ಲ. ತದಪೇಕ್ಷೆಯ ಪ್ರಪದ್ಯತೆ ಇತಿ ಪದೃಢ ಧಾತೋ ಗತ್ಯರ್ಥಕಸ್ಯ ಧ್ಯಾನಾರ್ಥಕತ್ವಂ ಯುಕ್ತಮಿತಿ ಮುಖಸ್ಯ ತತ್ಕರ್ಮತ್ವ ವಿವಕ್ಷೆಯ ತೃತೀಯ ಪಾದಸ್ಯ ಪೂರ್ವಾರ್ಧೆ ಅನ್ವಯ ಸ್ವೀಕೃತ. ಉತ್ತಮ ಸ್ವಾಮಿಗಳು ವ್ಯಾಖ್ಯಾನಕ್ಕೆ ವಿವರಿಸ್ತಾರೆ ಯಾಕೆ ಹೀಗೆ ವ್ಯಾಖ್ಯಾನ ಮಾಡಿದ್ದಾರೆ ರಂಗರಾಮಾನುಜರು ಅಂತ ಹೇಳಿಬಿಟ್ಟು. ಇದರಲ್ಲಿ ಪದೃಢ ಧಾತುವು, ಅದರಲ್ಲಿ ಪ್ರಪದ್ಯೆ ಪದ್ಯತೆ ಪದೃಢ ಗತವು ಅಂತ ಧಾತು ಗತ್ಯರ್ಥಕವಾದದ್ದು. ಗತ್ಯರ್ಥಕವಾದ ಧಾತುಗಳು ಜ್ಞಾನಾರ್ಥಕವೂ ಆಗುತ್ತೆ. ಆದ್ದರಿಂದ ಇಲ್ಲಿ ಧ್ಯಾನ ರೂಪವಾಗಿ ಧ್ಯಾನ ಅಂತ ಅರ್ಥ ಮಾಡಿರೋದು ಉಚಿತವಾಗಿದೆ, ಸ್ವರಸವಾಗಿದೆ ಅಂತ ಹೇಳ್ತಾರೆ. ಆದ್ದರಿಂದ ಮುಖ ಅನ್ನುವುದು ಕರ್ಮವಾಗುತ್ತೆ, ಆಬ್ಜೆಕ್ಟ್ ಆಫ್ ಧ್ಯಾನ, ಆಬ್ಜೆಕ್ಟ್ ಆಫ್ ಮೆಡಿಟೇಷನ್. ಮುಖಂ ಅಂತ ಹೇಳಿರೋದು ಅದು ಸಾಧನವಲ್ಲ ರಕ್ಷಣೆಗೆ, ಅದು ಆಬ್ಜೆಕ್ಟ್. ಅಂದರೆ ಅದನ್ನ ಧ್ಯಾನ ಮಾಡಿದ್ರೆ ನಮಗೆ ರಕ್ಷಣೆ ಸಿಗುತ್ತೆ ಭಗವಂತನಿಂದ ಅನ್ನುವುದು ಅರ್ಥ. ಅದನ್ನ ತತ್ಕರ್ಮತ್ವ ವಿವಕ್ಷೆಯ ತೃತೀಯ ಪಾದಸ್ಯ ಪೂರ್ವಾರ್ಧೆ ಅನ್ವಯ ಅಂತ. ಆದ್ದರಿಂದ ಮಾಂ ಪಾಹಿ ಅಂತ ಹೇಳಿರೋದ್ರಿಂದ ಮೂರನೇ ಪಾದದಲ್ಲಿ ಈ ರೀತಿ ಅದನ್ನ ಅರ್ಥ ಮಾಡಿದ್ರು. ಧ್ಯಾನಾರ್ಥಕವಾಗಿ ಗತ್ಯರ್ಥಕವಾದ ಧಾತುಗಳೆಲ್ಲ ಜ್ಞಾನಾರ್ಥವಾಗಿಯೂ ಅರ್ಥ ಉಂಟಾಗುತ್ತೆ ಅದಕ್ಕೆ. ಆದ್ದರಿಂದ ಇಲ್ಲಿ ಧ್ಯಾನಾರ್ಥಕತ್ವಂ ಯುಕ್ತಂ ಅಂತ ಹೇಳಿ ಮಾಡಿದ್ದಾರೆ. ಅತಶ್ಚ ಇದಿತ್ಯಸ್ಯ ಯಸ್ಮಾದಿತಿ ತೇನ ಇತ್ಯಸ್ಯ ಇಲ್ಲಿ ಚ ಅರ್ಥ ಇಷ್ಟ. ಆದ್ದರಿಂದ ಪೂರ್ಣ ಧ್ಯಾನ ಸಮರ್ಥಸ್ಯ ಅವಯವ ಧ್ಯಾನಂ ಅಪಿ ಅಲಮಿತಿ ಮುಖಮಿತಿ ಉಕ್ತಂ. ಇದಕ್ಕೆ ಒಂದು ವಿಶೇಷವಾದ ಅರ್ಥವನ್ನು ಹೇಳಿದ್ರು. ಬರೀ ಮುಖಂ ಅಂತ ಹೇಳಿದರೆ ಮುಖದಿಂದ ಉಪಲಕ್ಷಿತವಾದ ದಿವ್ಯಮಂಗಳ ವಿಗ್ರಹ ಅಂತಾನು ಅರ್ಥ ಮಾಡ್ಬೋದು, ಅಥವಾ ಭಗವಂತನ ಒಂದು ಅವಯವ ಧ್ಯಾನ ಮಾಡಿದ್ರೂ ಸಾಕು, ಅದುವೇ ನಮಗೆ ರಕ್ಷಣೆಗೆ ಸಮರ್ಥವಾಗಿದೆ ಅನ್ನುವ ಅರ್ಥವನ್ನು ಹೇಳಬಹುದು ಅಂತ ಹೇಳ್ತಾರೆ. ತೋಳ್ ಕಂಡಾರ್ ತೋಳೇ ಕಂಡಾರ್ ಅಂತ ಹೇಳುವ ಹಾಗೆ ಅದನ್ನು ನೋಡಿ ಸುಂದರ ಬಾಹುಸ್ತವ ಅಂತ ಕೂರತಾಳ್ವಾನೊಂದು ಪಂಚಸ್ತವಗಳಲ್ಲಿ ಸ್ತವವನ್ನು ಮಾಡಿದ್ದಾರೆ. ತಿರುಮಾಲಿರುಂಚೋರೆ ಸುಂದರ ಬಾಹು ಪೆರುಮಾಳ್ ಅಲ್ಲಿರುವಂತ ಆ ಭಗವಂತನ ಮೇಲೆ ಸುಂದರ ಬಾಹುಸ್ತವ, ಒಂದೊಂದು ಅವಯವವನ್ನು ಧ್ಯಾನ ಮಾಡ್ತಾರೆ ಅಲ್ಲಿ. ಹಾಗೆ ಅವಯವವನ್ನೇ ಧ್ಯಾನ ಮಾಡಿದ್ರೂ ಸಾಕು, ಅದುವೇ ನಮ್ಮನ್ನ ರಕ್ಷಿಸುತ್ತೆ ಅನ್ನುವ ಅರ್ಥದಲ್ಲಿಯೂ ಮುಖಂ ಅಂತ ಹೇಳೋದಕ್ಕೆ ಹಾಗೆಯೂ ಅರ್ಥ ಮಾಡ್ಬೋದು. ಹೀಗೆ ಅಜಾತ ಇತ್ಯೇವಂ ಕಶ್ಚಿತ್ ಭೀರುಹು ಪ್ರಪದ್ಯತೆ.
ಕಶ್ಚಿತ್ ಭೀತಃ ಅಹಂ ಪ್ರಪದ್ಯೆ ಪುರುಷಾಪಶತಃ ಅಹಂ ಪ್ರಪದ್ಯೆ, ನಾನು ನಿನ್ನ ಚರಣಾರವಿಂದಗಳಲ್ಲಿ ಪ್ರತಿಯನ್ನು ಮಾಡ್ತೇನೆ. ನೀನು ನಿತ್ಯನಾದವನು, ಸಂಸಾರ ಅನ್ನುವ ರೋಗದಿಂದ ನಮ್ಮನ್ನು ಪಾರು ಮಾಡುವಂತಹವನು. ಅದರಿಂದ ರುದ್ರನೇ, ಯತತೆ ದಕ್ಷಿಣಂ ಮುಖಂ ತೇನ ಮಾಂ ಪಾಹಿ ನಿತ್ಯಂ. ಆ ನಿನ್ನ ಸುಂದರವಾದ ಮುಖಮಂಡಲಯುಕ್ತವಾದ ದ್ವಿಮಂಗಳ ವಿಗ್ರಹವನ್ನು ನಾನು ಧ್ಯಾನ ಮಾಡ್ತೇನೆ. ಅದು ನೀನು ಎಲ್ಲ ಸರ್ವ ಕಲ್ಯಾಣ ಗುಣೋಪೇತನಾದವನು, ನೀನು ನನ್ನನ್ನು ಸಂಸಾರದಿಂದ ಪಾರು ಮಾಡು ಅನ್ನುವಂತಹ ಪ್ರಾರ್ಥನೆ ಇದು. ಮಾನಸ್ತೋಕೆ ಮಾನ ಆಯುಷಿಮಾನೋ ಘೋಷುಮಾನೋ ಅಶ್ವೇಶುರೀರಿಷಃ ಧೀರಾನ್ಮಾನೋ ರುದ್ರಭಾಮಿತೋ ವಧೀಹಿ ಅವಿಷ್ಮಂತಃ ಸರಸಿತ್ವಾ ಹವಾಮಹೇ. ಸರಸಿತ್ವಾಂ ಹವಾಮಹೇ. ಮಾನಸ್ತೋಕೆ, ಮಾನ ಆಯುಷಿ, ಮಾನೋ ಘೋಷು, ಮಾನೋ ಅಶ್ವೇಶು ರೀರಿಷಃ. ರೀರಿಷಃ ಅನ್ನೋದು ಎಲ್ಲದಕ್ಕೂ ಸೇರಿಸಬೇಕು. ತೋಕೆ ಮಾನಸ್ತೋಕೆ ರೀರಿಷಃ, ನ ಆಯುಷಿ ಮಾ ರೀರಿಷಃ, ಗೋಷು ಮಾ ರೀರಿಷಃ, ಅಶ್ವೇಶು ಮಾ ರೀರಿಷಃ. ಹೀಗೆ ಅರ್ಥ ಮಾಡ್ಕೊಳ್ಬೇಕು ಇದಕ್ಕೆ. ಇದು ಯಜುರ್ವೇದದಲ್ಲಿಯೂ ಬರುತ್ತೆ ಮಂತ್ರ. ಮಾನಸ್ತೋಕೆ ಇತಿ, ತೋಕ ಅಂದ್ರೆ ಪುತ್ರ ಅಂತ ಅರ್ಥ. ಅಪತ್ಯ ಪುತ್ರ, ಪುತ್ರ ಆಯು, ಆಯು ಗವ ಅಶ್ವಾದಿ ಪ್ರವಣತೆಯ ಮಾಮಾಹಿಂಸೀಹಿ. ಅದರಲ್ಲಿಯೇ ನನಗೆ ಪ್ರಾವಣ್ಯವಿಂಟ ಇದೆ, ನನ್ನನ್ನು ಅದರಲ್ಲೆಲ್ಲ ಹಿಂಸೆ ಮಾಡಬೇಡ. ಋಷ ಹಿಂಸಾಯಾಮಿತಿ ಧಾತು ರೀರಿಷಃ, ಹಿಂಸೆ ಮಾಡಬೇಡ. ಏ ಸಂಸಾರ ರುದ್ರಾವಕ, ರುದ್ರ ಅಂತಾನೆ ಇಲ್ಲಿಯೋ ರುದ್ರಾವಕ. ತ್ವಂ ಅಸ್ಮದ್ ಅಪಚಾರೇಣ ಭಾಮಿತಃ ಅಂತ ಹೇಳಿದ್ರು. ಭಾಮಿತಃ ಅನ್ನೋದಕ್ಕೆ ಭಾಮ ಅನ್ನೋದು ಕ್ರೋಧೆ ಅನ್ನುವ ಧಾತು. ಭಾಮ ಕ್ರೋಧೆ ಅನ್ನುವ, ಭಾಮ ಅನ್ನುವ ಧಾತುವಿಗೆ ಕ್ರೋಧೆ ಅಂತ ಅರ್ಥ. ಭಾಮ ಕ್ರೋಧೆ. ಭಾಮಿತಃ ಕುಪಿತಃ ಸನ್ನೆ ವೀರ್ಯಯುಕ್ತಾನ್ ಜ್ಞಾನವೈರಾಗ್ಯಾದೀನ್ ಮೋಕ್ಷೋಪಯುಕ್ತಾನ್ ಮಾವಧೀಹಿ ಮಾ ಹಿಂಸೀಹಿ. ಮೋಕ್ಷಕ್ಕೆ ಉಪಯುಕ್ತವಾಗುವ ಹಾಗೆ ಇದನ್ನು ಮಾಡ್ತೀವಿ, ಇದಕ್ಕೆಲ್ಲರೂ ನೀನೇ ಇದೆಲ್ಲವೂ ಮೋಕ್ಷಕ್ಕೆ ಉಪಯುಕ್ತವಾಗಿರುವ ಹಾಗೆ ಕೊಡಬೇಕು. ಜ್ಞಾನ ವೈರಾಗ್ಯ ಮೊದಲಾದದ್ದೆಲ್ಲ ನಮ್ಮನ್ನ ಮೋಕ್ಷಕ್ಕೆ ಉಪಯುಕ್ತವಾಗಿರೋ ಹಾಗೆ ಮಾಡು. ಅದನ್ನೆಲ್ಲ ನಮಗೆ ನಾಶವಾಗದೇ ಇರೋ ಹಾಗೆ ಮಾಡು. ಅಂದರೆ ನಿನ್ನಿಂದ ಅದೆಲ್ಲ ನಮಗೆ ಲಭಿಸಲಿ. ತ್ವತ್ ಪೂಜೋಪಕರಣ ಪುರೋಢಾಶಾದಿ ಲಕ್ಷಣ ಅವಿರಾದಿಯುಕ್ತಾ ಸಂತಹ. ನಿನ್ನ ಹವಾಮಹೇ, ನಿನ್ನನ್ನು ಹವಿಷ್ಮಂತಹ ಅಂತ ಹೇಳಿದ್ರೆ ಹವಿಸ್ಸನ್ನು ಉಳ್ಳವರಾಗಿ ಅಂತ ಅರ್ಥ. ಹವಿಸ್ಸು ಅಂತ ಹೇಳಿದ್ರೆ ನಿನ್ನ ಪೂಜೆಗೆ ಉಪಕರಣವಾದ ಪುರೋಢಾಶವೇ ಮೊದಲಾದ ಲಕ್ಷಣ. ಅಂದರೆ ಎಲ್ಲ ವಿಧವಾದ ಹವಿಸ್ಸುಗಳು, ಆಜ್ಯವೇನು, ಪುರೋಢಾಶವೇನು ಮೊದಲಾದ ವ್ರೀಹಿಯನು, ಇದೆಲ್ಲ ಕೂಡ ಮೊದಲಾದ ಹವಿಸ್ಸುಗಳಿಂದ ಹವಿಸ್ಸುಗಳನ್ನು ಹೊಂದಿದವರಾಗಿ ಇರುವವರಾಗಿ ನಾವು ಸರಸಿ ಹವಾಮಹೇ ಆರಾಧಯಾಮ, ಸರಸಿನಲ್ಲಿ ನಿಮ್ಮನ್ನು ಆರಾಧಿಸುತ್ತೇವೆ. ಇತಿ ಅವಧಾರಣೆ. ತ್ವಾಮೇವ ಇತ್ಯರ್ಥಃ. ಇತಿ ಧೀರಾನ್ ಮಾರುದ್ರಭಾಂ ಇತೋ ವಧೀಹಿ ಹವಿಷ್ಮಂತಃ ಎಂದ ಸದಸಿ ತ್ವಾಂ ಹವಾಮಹೇ. ಇತ್ ಅನ್ನೋದು ವೇದದಲ್ಲಿ ಏವ ಅನ್ನುವ ಅರ್ಥದಲ್ಲಿ ಬರುತ್ತೆ. ಇತ್ತಂತ ಏವ ಅನ್ನುವ ಅರ್ಥದಲ್ಲಿ, ಅವಧಾರಣಾರ್ಥದಲ್ಲಿ ಬರುತ್ತೆ. ಅದಕ್ಕೆ ಉತ್ತಮೂರು ಸ್ವಾಮಿಗಳು ಇದನ್ನ ಹೇಳ್ತಾರೆ. ಭಕ್ತಿ ನಿಷ್ಪತ್ತೆಯೇ ಪರಿಕರಾನೆ ಅಪೇಕ್ಷಮಾಣಸ್ಯ ಪುಂಸಃ. ಇದು ಮುಖ್ಯವಾಗಿ ಇಲ್ಲೆಲ್ಲ ಹೇಳ್ತಿರೋದು ಮುಮುಕ್ಷುವಾದವನ ವಿಷಯವೇ, ಮೋಕ್ಷಕ್ಕೆ ಪ್ರಾರ್ಥಿಸುತ್ತಿರುವವನ ವಿಷಯವೇ. ಆದ್ದರಿಂದ ಇಲ್ಲಿ ಭಕ್ತಿ ನಿಷ್ಪತ್ತಿಗೆ ಪರಿಕರಗಳನ್ನೆಲ್ಲ ಅಪೇಕ್ಷೆ ಮಾಡುವಂತಹ ಒಬ್ಬ ಪುರುಷನು, ಅದು ಭಕ್ತಿಯೋಗಕ್ಕೆ ಸಹಾಯವಾಗಲಿ ಎನ್ನುವ ದೃಷ್ಟಿಯಿಂದ ಮಾಡ್ತಾ ಇರೋದೇ ಹೊರತು ಅದಕ್ಕೆ ಸ್ವತಂತ್ರವಾದ ಫಲಕ್ಕೋಸ್ಕರ ಮಾಡ್ತಾ ಇಲ್ಲ. ಆಯುಸ್ಸೇ ಬೇಕು ಅಂತ ಮಾಡ್ತಿಲ್ಲ. ನನ್ನ ಧ್ಯಾನ ಪೂರ್ಣವಾಗಿ ಮುಗಿಬೇಕಾದ್ರೆ, ನಾನು ದೃಢವಾದ ಶರೀರವನ್ನು ಹೊಂದಿ ಪೂರ್ಣ ಆಯುಸ್ಸು ಹೊಂದಿದ್ರೆ ನನ್ನ ಧ್ಯಾನವನ್ನ ಪೂರ್ಣವಾಗಿ ಮಾಡ್ಕೊಳ್ಬಹುದು ಆವಾಗ. ಆದ್ದರಿಂದ ಆ ಒಂದು ದೃಷ್ಟಿಯಿಂದ ಆಯುಸ್ಸು, ಪಶು ಮೊದಲಾದದ್ದೆಲ್ಲ ಇಲ್ಲಿ ಕಾಮ್ಯ ಕರ್ಮ ಆರಾಧ್ಯೋಪಿ ಭವತಿ ಸಹ ಇತಿ ಬೋಧ್ಯತೆ ಮಾ ಇತಿ. ಅವನಿಗೆ ಕಾಮ್ಯ ಕರ್ಮಗಳಿಂದಲೂ ಆರಾಧಿಸಲ್ಪಡುವವನು ಪರಮಾತ್ಮನೇ ಅಂತ ಇಲ್ಲಿ ಹೇಳಲ್ಪಡುತ್ತೆ. ಪೂರ್ವಾರ್ಧೆ ಪ್ರತಿಮಾಂ ಪದಂ ರೀರಿಷ ಇತಿ ಸಂಬದ್ಧತೆ. ಒಂದೊಂದು ಮಾ ಅನ್ನೋದ್ರಲ್ಲೂ ಮಾ ರೀರ್ಷಃ ಮಾ ರೀರ್ಷಃ ಅಂತ ಸೇರಿಸ್ಕೊಳ್ಬೇಕು. ಇಲ್ಲಿ ಇನ್ನೊಂದು ಪಾಠವೂ ಇದೆ, ಸದಸಿ ಅಂತ ಹೇಳೋದು ಸದಮಿತ್ ಅಂತಾನೂ ಇದೆ. ಸದಸಿ ಹವಾಮಹೇ, ಸದಮಿತ್ ಹವಾಮಹೇ ಅಂತಾನೂ ಇದೆ.
ಸದಮಿತ್ವಾ ಹವಾಮಹೇ ಅಂತ ಸದಮಿತ್ಯಸ್ಯ ಸದಾ ಇತ್ಯರ್ಥ. ಯಾವಾಗಲೂ ಸದಸಿ ಅಂತಲೂ ಅರ್ಥ ಮಾಡ್ಬೋದು. ಸದಸ್ಸಿನಲ್ಲಿ ತ್ವಾಂ ಹವಾಮಹೇ ಇತ್ಯನೇನ ಕಾಮ್ಯಸ್ಯಾಪಿ ಭಗವದಾರಾಧನತ್ವೇನ ಕರಣಂ ಉಚಿತಮಿತಿ ಜ್ಞಾಪ್ಯತೆ. ಆದ್ದರಿಂದ ಕಾಮ್ಯಕರ್ಮಗಳು ಕೂಡ ಭಗವದ್ ಆರಾಧನಾ ರೂಪವಾಗಿ ಮಾಡಿದ್ರೆ ನಿತ್ಯ ನೈಮಿತ್ತಿಕೈ ಏಕೀಕೃತ್ಯ ಅಂತ ಭಾಷ್ಯಕಾರರು ಗೀತಾ ಭಾಷೆಯಲ್ಲಿ ಹೇಳಿದ ಹಾಗೆ ಅವುಗಳನ್ನು ಮಾಡುವ ಹಾಗೆ ಇದನ್ನು ಕೂಡ ಮಾಡಬೇಕಾದರೆ ಮಾಡ್ಬೋದು. ಅದು ಅನುಜ್ಞಾ ಕರ್ಮಗಳಾದ್ರಿಂದ ಕಾಮ್ಯಕರ್ಮಗಳು ಅದನ್ನು ಮಾಡಲೇಬೇಕು ಅಂತ ವಿಧಿ ಇಲ್ಲ. ಆದರೆ ಉಪಾಸನೆಗೆ ಉಪಯುಕ್ತವಾಗುವಂತೆ ಮಾಡಬೇಕಾದರೆ ಉಪಾಸಕನು ಮಾಡಬಹುದು. ಅದರಿಂದ ಆಗ ಅದನ್ನು ಕೂಡ ಭಗವದ್ ಆರಾಧನಾ ರೂಪವಾಗಿ ಉಪಾಸನೆಗೆ ನನಗೆ ಉಪಯುಕ್ತವಾಗುತ್ತೆ ಎನ್ನುವ ದೃಷ್ಟಿಯಿಂದ ಮಾಡಬೇಕು ಅನ್ನೋದು ಅಲ್ಲಿ ಹೇಳಲ್ಪಟ್ಟಿದೆ. ಅನ್ಯೇಷು ಅಪಿ ಭಕ್ತಾನಾಂ ಆರಾಧ್ಯೇಷು ದೇವೇಶು ಭಗವಚ್ಚೇಷತ್ವದೀಯ ಸತ್ವಾತ್. ಯಾಕೆ ಹೀಗೆ ಮಾಡ್ತಾನೆ ಅಂತ ಹೇಳಿದ್ರೆ, ಕಾಮ್ಯಕರ್ಮಗಳಲ್ಲಿಯೂ ಭಗವದಾರಾಧನಾ ಅಂತಾನೆ ಮಾಡಬೇಕಾದ್ದು ಉಚಿತವಾದದ್ದು ಮುಮುಕ್ಷು. ಯಾಕೆ ಅಂತ ಹೇಳಿದ್ರೆ ಎಲ್ಲ ಇತರ ದೇವತೆಗಳು ಕೂಡ ಭಗವಂತನಿಗೆ ಶೇಷರಾದವರು. ಆದ್ದರಿಂದ ಅದು ಕೂಡ ಭಗವಂತನ ಆರಾಧನೆಯೇ ಆಗುತ್ತೆ ಅಂತ ಹೇಳಲ್ಪಟ್ಟಿದೆ. ಅನ್ಯೇಷು ದೇವೇಶು ಆರಾಧ್ಯೇಷು ಭಕ್ತಾನಾಂ ಭಗವಚ್ಛೇಷತ್ವಧಿಯ ಸತ್ವಾತ್. ಬೇರೆ ಆರಾಧಿಸಲ್ಪಡುವ ದೇವತೆಗಳಲ್ಲಿಯೂ ಭಗವಂತನಿಗೆ ಶೇಷಭೂತರಾದವರೇ ಇವರು ಅನ್ನುವ ಒಂದು ಬುದ್ಧಿ ಇರೋದರಿಂದ ಆ ರೀತಿಯೇ ಮಾಡುವುದು ಉಚಿತವಾದದ್ದು ಅಂತ. ಕಾಮ್ಯಕರ್ಮಗಳಲ್ಲಿಯೂ ಅದರಿಂದಲೂ ಆರಾಧಿಸಲ್ಪಡುವನು ಪರಮಾತ್ಮನೇ ಅಂತ. ಹಾಗೆ ಮಾಡುವಂತಹ ಕಾಮ್ಯಕರ್ಮಗಳೆಲ್ಲ ನಿನ್ನ ಉಪಾಸನೆಗೆ ಉಪಯುಕ್ತವಾಗುವ ಹಾಗೆ ಮಾಡು. ನಿನ್ನ ಉಪಾಸನೆಯಿಂದ ಪ್ರೀತನಾಗಿ ನನಗೆ ಮೋಕ್ಷವು ನೀನು ಅನುಗ್ರಹಿಸಬೇಕು ಮೊದಲಾದ ಪ್ರಾರ್ಥನೆಗಳು ಇಲ್ಲಿ ಹೇಳಲ್ಪಟ್ಟಿದೆ. ಇದೆಲ್ಲವೂ ಕೂಡ 4ನೇ ಅಧ್ಯಾಯ ಇಲ್ಲಿಗೆ ಮುಗಿಯುತ್ತೆ. ಇದಕ್ಕೆ ಮುಂದೆ ಪೀಠಿಕೆಯನ್ನೇ ಹೇಳ್ತಾರೆ. 5ನೇ ಅಧ್ಯಾಯಕ್ಕೆ ಪ್ರವೇಶ ಹೇಳುವಾಗ ನನು ಅಹಂ ಬ್ರಹ್ಮಾಸ್ಮಿ ಇತ್ಯನುಸಂಧಾನ ರೂಪತ್ವಾತ್ ಬ್ರಹ್ಮೋಪಾಸನಸ್ಯ ಜೀವ ಬ್ರಹ್ಮೈಕ್ಯಮೇವ ಬ್ರಹ್ಮೋಪಾಸನಸ್ಯ ಜೀವ ಬ್ರಹ್ಮೈಕ್ಯಂ ಯೇಷ್ಟವ್ಯಂ ಇತಿ ಬ್ರಹ್ಮೈಕ್ಯಮೇಷ್ಟವ್ಯಂ ಇತಿ ಭ್ರಮ ಅಪನುಕ್ತಯೇ ಬೃಹದಾರಣ್ಯಕಾದೌ ದೇವಾನಾಂ ಋಷ್ಯಾದೀನಾಂಚ ಉಕ್ತಂ ಅಹಂ ಬ್ರಹ್ಮಾಸ್ಮೀತಿ ಉಪಾಸನಮಪಿ ಜೀವಭಿನ್ನ ಬ್ರಹ್ಮೋಪಾಸನಮೇವ ಇತಿ ಸಂಸೂಚ್ಯ ಬ್ರಹ್ಮಣಃ ಮಹತ್ವಂ ಜೀವಸ್ಯ ಅತ್ಯಂತಂ ತದ್ವೈಲಕ್ಷಣ್ಯಂಚ ಅಣ್ವಾದಿ ರೂಪಂ ನಿರೂಪಯಿತು 5ಮೋಧ್ಯಾಯ ಆರಭ್ಯತೆ. 5ನೇ ಅಧ್ಯಾಯ ಆರಂಭಿಸಿರುವುದಕ್ಕೆ ಏನು ಉಪದೇಶವಿದೆ ಇಲ್ಲಿ ಅಂತ ಹೇಳಿದ್ರೆ, ಪರಮಾತ್ಮನಿಗೂ ಜೀವನಿಗೂ ಭೇದವನ್ನ ಸ್ಪಷ್ಟವಾಗಿ ಉಪದೇಶಿಸುವಂತಹ ಅಧ್ಯಾಯ ಇದು. ಜೀವನಿಗಿಂತ ಪರಮಾತ್ಮನಿಗಿಂತ ಬೇರೆಯಾದವನು ಜೀವನು. ಆದ್ದರಿಂದ ಜೀವನು ತನಗೆ ಆತ್ಮನಾದ ಪರಮಾತ್ಮನನ್ನು ಧ್ಯಾನ ಮಾಡ್ತಾನೆ. ಆತ್ಮೇತ್ಯವ ಉಪಗಚ್ಚಂತಿ ಅಂತ ಹೇಳಿದ ಹಾಗೆ ಅಹಂ ಬ್ರಹ್ಮಾಸ್ಮಿ ಎನ್ನುವಾಗ ಅಹಂ ಅನ್ನುವುದು ತನ್ನ ಆತ್ಮನಾದ ಬ್ರಹ್ಮ ಪರ್ಯಂತವಾಗಿ ಹೋಗಿದ್ರು ಬ್ರಹ್ಮನೇ ನಾನು ಅನ್ನುವ ದೃಷ್ಟಿಯಲ್ಲ, ನನಗೆ ಆತ್ಮನಾದ ಬ್ರಹ್ಮ ಅನ್ನುವ ದೃಷ್ಟಿಯಿಂದಲೇ ಉಪಾಸನೆ. ಬೃಹದಾರಣ್ಯಕದಲ್ಲಿಯೂ ಹೇಳಿದೆ ಅಹಂ ಬ್ರಹ್ಮಾಸ್ಮಿ. ದೇವತೆಗಳು, ಋಷಿಗಳು, ವಾಮದೇವ ಋಷಿ ವಾಮದೇವ ಪ್ರತಿಪೇದೆ ತದ್ಧೈವಂ ಪಶ್ಯನ್ ಋಷಿರ್ಮಾಮದೇವ ಪ್ರತಿಪೇದೆ ಅಹಂ ಮನು ಅಹಂ ಪ್ರಭವ ಅಹಂ ಮನು ಮೊದಲಾದ್ದೆಲ್ಲ ಹೇಳ್ತಾನೆ. ಅಹಂ ಮನುರಭವಂ ಕಕ್ಷೀವಾನ್ ಸೂರ್ಯಶ್ಚ ಋಷಿರಶ್ಮಿ ವಿಪ್ರ ಮೊದಲಾದ್ದೆಲ್ಲ ಬರುತ್ತೆ ಅಲ್ಲಿ. ಅಹಂ ಅಂತ ಹೇಳೋದು ಮೋಕ್ಷದಲ್ಲಿಯೂ ಕೂಡ ಕೌಶಿಕಿ ಉಪನಿಷತ್ತಲ್ಲಿ ಹೇಳಿದಾಗ ಅವನು ಪರ್ಯಂಕ ವಿದ್ಯೆ ಅಂತ ಅಹಂ ಬ್ರಹ್ಮಾಸ್ಮಿ ಅಂತ ಅನುಭವ ಆಗುತ್ತೆ ಅವನಿಗೆ. ಆದ್ದರಿಂದ ಅವನಿಗೆ ಅಹಂ ಬ್ರಹ್ಮಾಸ್ಮಿ ಅಂತ ಹೇಳುವುದು ನಾನು ಬ್ರಹ್ಮಾತ್ಮಕನಾಗಿದ್ದೇನೆ ಅಂತ. ಅಹಂ ಅನ್ನೋದು ತನ್ನಗೆ ಆತ್ಮನಾದ ಬ್ರಹ್ಮ ಪರ್ಯಂತವಾಗಿ ಅವನು ಅನುಸಂಧಾನ ಮಾಡ್ತಾನೆ ಮೋಕ್ಷದಲ್ಲಿ. ಅಲ್ಲಿ ಜೀವ ಬ್ರಹ್ಮರಿಗೆ ಐಕ್ಯವಲ್ಲ. ಆದ್ದರಿಂದ ಜೀವ ಬ್ರಹ್ಮ ಐಕ್ಯವನ್ನ ಹೇಳಬೇಕೆ ಅನ್ನುವುದ್ರೆ ಅದು ಭ್ರಮೆ. ಅದನ್ನು ಹೋಗಿಸಲು ಈ 5ನೇ ಅಧ್ಯಾಯದಲ್ಲಿ ಸ್ಪಷ್ಟವಾಗಿ ಅಹಂ ಬ್ರಹ್ಮಾಸ್ಮಿ ಇತಿ ಉಪಾಸನಂ ಅಪಿ
ಜೀವಭಿನ್ನ ಬ್ರಹ್ಮೋಪಾಸನಮೇವ ಇತಿ ಸಂಸೂಚ್ಯ ಬ್ರಹ್ಮಣಃ ಮಹತ್ವಂ, ಆ ಬ್ರಹ್ಮನ ಮಹತ್ವವನ್ನು ಜೀವಸ್ಯ ಅತ್ಯಂತಂ ತದ್ವೈಲಕ್ಷಣ್ಯಂಚ, ಅವನಿಗೆ ಜೀವನಿಗೆ ಬ್ರಹ್ಮನಿಗಿಂತ ಅತ್ಯಂತ ವಿಲಕ್ಷಣನಾದವನು, ಅಣುವಾದಿ ರೂಪಂ ನಿರೂಪಯಿತಂ, ಇವನು ಅಣು, ಅವನು ವಿಭು ಆಗಿದ್ದಾನೆ, ಇವನು ಅಣು ಸ್ವರೂಪನು. ಇಲ್ಲಿ ಸ್ಪಷ್ಟವಾಗಿ ಜೀವನ ಸ್ವರೂಪ ಅಣು ಅನ್ನೋದು ಈ ಇಲ್ಲಿ ಹೇಳಲ್ಪಡುತ್ತೆ ಶ್ವೇತಾಶ್ವತರದಲ್ಲಿ 5ನೇ ಅಧ್ಯಾಯದಲ್ಲಿ. ಇದೆಲ್ಲ ತಿಳಿಸೋಕ್ಕೋಸ್ಕರ ಪಂಚಮ ಅಧ್ಯಾಯವು ಆರಂಭಿಸಲ್ಪಡ್ತಾ ಇದೆ ಅಂತ ಹೇಳಿದ್ರು. ಇಲ್ಲಿ ದ್ವೇ ಅಕ್ಷರೇ ಬ್ರಹ್ಮ ಪರೇ ತ್ವನಂತೆ ವಿದ್ಯಾ ವಿದ್ಯೆ ನಿಹಿತೆ ಯತ್ರ ಗೂಢೆ ಕ್ಷರಂ ತ್ವವಿದ್ಯಾ ಹಿ ಅಮೃತಂ ತು ವಿದ್ಯಾ ವಿದ್ಯಾ ವಿದ್ಯೆ ಈಶತೆ ಯಸ್ತು ಸಹ ಅನ್ಯಃ. ಈಶತೆ ಯಸ್ತು ಸಹ ಅನ್ಯಃ, ವಿದ್ಯಾ ವಿದ್ಯೆ ಈಶತೆಯಃ ತು ಸಹ ಅನ್ಯಃ. ಇದೆರಡನ್ನು ಆಳುವವನು ಬೇರೆ. ಆದ್ದರಿಂದ ಎರಡು ವಿದ್ಯಾವಿದ್ಯೆಗಳು ನಿಹಿತೆ ಎತ್ತರ ಗೂಢೆ, ಎತ್ತರ ಗೂಢವಾಗಿ ಚೆನ್ನಾಗಿ ಅವನಲ್ಲಿ ಇಡಲ್ಪಟ್ಟಿದೆ. ಯಾರಲ್ಲಿ ಅಂದರೆ ಅಕ್ಷರೇ. ಅಕ್ಷರ ಅನ್ನೋದು ಇಲ್ಲಿ ಜೀವಾತ್ಮನನ್ನು ತಿಳಿಸುತ್ತೆ. ಜೀವಾತ್ಮನಲ್ಲಿ ಹೇಳಲ್ಪಟ್ಟಿದೆ, ಎರಡು ಅವನೊಂದಿಗೆ ಸೇರ್ಕೊಂಡಿದೆ. ವಿದ್ಯೆ ಅವಿದ್ಯೆ, ಜ್ಞಾನ ಕರ್ಮ ಎರಡೂ ಕೂಡ. ವಿದ್ಯೆಯು ಅವಿದ್ಯೆ ಅಂದ್ರೆ ಕರ್ಮ, ಎರಡೂ ಕೂಡ. ಕ್ಷರಂ ತು ಅವಿದ್ಯಾ ಅಮೃತಂ ತು ವಿದ್ಯಾ ವಿದ್ಯಾ ವಿದ್ಯೆ ಈಶತೆ ಯಸ್ತು ಸೋನ್ಯಃ. ಪುನರಪಿ ಬ್ರಹ್ಮ ಮಾಹಾತ್ಮ್ಯ ತಾದಾತ್ಮ್ಯ ಚಿರಚಿದ್ವಿವೇಕಂಚ ಪ್ರಪಂಚಯತಿ. ಬ್ರಹ್ಮ ಮಾಹಾತ್ಮ್ಯಂ ಮತ್ತೆ ತಾದಾತ್ಮ್ಯದ ಅಂದ್ರೆ ಚಿದಚಿದ್ ವಿವೇಕವು ಹೇಳಲ್ಪಡುತ್ತೆ. ಬ್ರಹ್ಮ ತಾದಾತ್ಮ್ಯವುದು ಮತ್ತು ಚೇತನಾಚೇತನಗಳ ವಿವೇಕವು ಬ್ರಹ್ಮನ ಮಹಾತ್ಮ್ಯ ಅಂತಾನು ಹೇಳಬಹುದು. ತಾದಾತ್ಮ್ಯ ಅನ್ನುವುದು ಒಂದು ಪಾಠಾಂತರ. ದ್ವೇ ಅಕ್ಷರೇ ಇತಿ ಬ್ರಹ್ಮಪರೇ ಅಂತ ಹೇಳಿದ್ರೆ, ಬ್ರಹ್ಮಪರೇ ಅಂದ್ರೆ ಬ್ರಹ್ಮಪರವಾದದ್ದು ಅನ್ನೋಕ್ಕೆ ಅರ್ಥ ಹೇಗೆ ಅಂದ್ರೆ ಬ್ರಹ್ಮ ಆರಾಧನ ರೂಪೇ ಅಂತ ಅರ್ಥ. ಬ್ರಹ್ಮ ಆರಾಧನ ರೂಪವಾದದ್ದು, ಬ್ರಹ್ಮಪರವಾದದ್ದು ಅಂದ್ರೆ ಬ್ರಹ್ಮನ ಆರಾಧನ ರೂಪವಾದದ್ದು. ಅನಂತೆ ಅಸಂಖ್ಯಾತ ವ್ಯಕ್ತಿಗೆ, ಅದಕ್ಕೆ ಅಸಂಖ್ಯಾತ ವ್ಯಕ್ತಿಗೆ, ಅಸಂಖ್ಯಾತವಾದ ವ್ಯಕ್ತಿಗಳಿದ್ದಾರೆ, ಜೀವರುಗಳು ಅನೇಕರಿದ್ದಾರೆ. ನಿತ್ಯಾನಿತ್ಯ ಫಲ ಸಾಧನತೆಯ, ನಿತ್ಯವಾದ ಅನಿತ್ಯವಾದ ಫಲಗಳನ್ನೆಲ್ಲ ಸಾಧಿಸುವುದರಿಂದ ಕ್ಷರಾಮೃತ ಶಬ್ದಿತೆ, ವಿದ್ಯಾವಿದ್ಯ ಶಬ್ದಿತೆ, ವಿದ್ಯಾವಿದ್ಯ ಶಬ್ದಿತೆ. ಜ್ಞಾನಕರ್ಮ ರೂಪೇ ದ್ವೇ ಯತ್ರ ಅಕ್ಷರೇ ಆತ್ಮನಿ ಗೂಢೆ ದುರ್ಮೋಚತೆಯ ಲಗ್ನೆ. ಅವನಲ್ಲಿ ಬಿಡಿಸಕ್ಕಾಗದೇ ಇರೋ ಹಾಗೆ ಸೇರ್ಕೊಂಡಿದೆ ಎರಡು ಸಾಧನಗಳು, ವಿದ್ಯಾ ಅವಿದ್ಯಾ ಅಂತ ಹೇಳಲ್ಪಡುವುದು. ಅದಕ್ಕೆ ವಿದ್ಯಾ ಅಂದ್ರೆ ಜ್ಞಾನ, ಅವಿದ್ಯಾ ಅಂದ್ರೆ ಕರ್ಮ ಅಂತ ಅರ್ಥ. ವಿದ್ಯಾಂಚ ಅವಿದ್ಯಾಂಚ ಎಸ್ತದ್ವೇದ ಉಭಯಂ ಸಹ ಅವಿದ್ಯೆಯ ಮೃತ್ಯುಂ ತೀರ್ಥ ವಿದ್ಯೆಯ ಅಮೃತಮಶ್ನುತೆ ಈಶಾವಾಸ್ಯ ಉಪನಿಷತ್ ತಿಳಿಸುತ್ತೆ. ಹಾಗೆ ಅಲ್ಲಿಯೂ ಜ್ಞಾನ ಕರ್ಮ ಅಂತ ಅರ್ಥ. ಜ್ಞಾನ ಕರ್ಮಗಳು ಇವನಲ್ಲಿ ಚೆನ್ನಾಗಿ ಬಿಡಿಸಕ್ಕಾಗದೇ ಇರೋ ಹಾಗೆ ಇವನಲ್ಲಿ ಸೇರಿದೆ ಜೀವಾತ್ಮನಲ್ಲಿ. ಆತ್ಮನಿ ಜೀವಾತ್ಮನಿ, ಆತ್ಮನಿ ಅಂದ್ರೆ ಅಕ್ಷರೇ ಅಂದ್ರೆ ಜೀವಾತ್ಮನಲ್ಲಿ. ಎಷ್ಟು ದ್ವೇ ಈಶತೆ ಸಹ ಅನ್ಯಃ. ಇದನ್ನೆಲ್ಲ ಯಾರು ಆಳ್ತಾನೋ ಅವನು ಬೇರೆಯಾದವನು. ಆಳ್ತಾನೆ, ಈಶತೆ ಅಂದ್ರೆ ಏನರ್ಥ? ಆಳುವವನು. ಈಶ್ವರನು ಅಂದ್ರೆ ಆಭ್ಯಾಂ ಸಮಾರಾಧ್ಯಮಾನ ತತ್ಫಲಪ್ರದಶ್ಚ ಅನ್ಯಃ ಇತ್ಯರ್ಥಃ. ಆರಾಧ್ಯನು ಫಲಪ್ರದನು ಬೇರೆಯಾದವನು. ಈಶತೆ ಅಂತ ಹೇಳಿದ್ರೆ ಎರಡನ್ನು ಆಳುವವನು ಅಂದ್ರೆ ಅಹಂ ಹಿ ಸರ್ವಜ್ಞಾನ ಭೋಕ್ತಾಚ ಪ್ರಭುರೇವಚ ಅಂತ ಹೇಳುವ ಅರ್ಥವೇ ಇಲ್ಲಿ. ಭೋಕ್ತ ಅಂದ್ರೆ ಆರಾಧ್ಯನು ಅಂತ ಅರ್ಥ, ಪ್ರಭು ಅಂದ್ರೆ ಫಲಪ್ರದ ಅಂತ ಅರ್ಥ. ಎಲ್ಲಾ ಕರ್ಮಗಳಿಂದಲೂ ಆರಾಧ್ಯನಾದವನು, ಫಲಪ್ರದನು ಪರಮಾತ್ಮನೇ. ಅವನು ಬೇರೆಯಾದವನು. ಈ ಜೀವನಿಗೂ ಪರಮಾತ್ಮನಿಗೂ ಭೇದವು ಇಲ್ಲಿ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ. ತಮ ಅವತಾರೇತಿ ಪುನರಪಿ ಇತಿ. ಅದರಿಂದ ಇಲ್ಲಿ ಪುನರಪಿ ದ್ವೇ ಅಕ್ಷರೇ ಬ್ರಹ್ಮಪರೇ, ಬ್ರಹ್ಮ ಆರಾಧನ ರೂಪವಾದ ಅನಂತವಾದ ಈ ವ್ಯಕ್ತಿಗಳಲ್ಲಿ ಎರಡು ವಿದ್ಯಾವಿದ್ಯೆಗಳು ಗೂಢೆ ನಿಹಿತೆ ಯತ್ರ, ಅವನಲ್ಲಿ ತಪ್ಪಿಸ್ಕೊಳಕ್ಕಾಗದೇ ಇರೋ ಹಾಗೆ ಅವನೊಡನೆ ಸಂಬಂಧ ಹೊಂದಿದೆ, ಅವನಿಗೆ ಸಂಬಂಧಿಸಿದೆ ಅಂತ ಅರ್ಥ. ಕ್ಷರಂತು ಅವಿದ್ಯಾ ಅಮೃತಂತು ವಿದ್ಯಾ. ಜ್ಞಾನ ಕರ್ಮಗಳು ಹೇಳಲ್ಪಟ್ಟಿದೆ, ಕರ್ಮದಿಂದ ಸಾಧಿಸಲ್ಪಡುವುದೆಲ್ಲ ಅಲ್ಪ ಫಲಗಳು ಅಂತ. ಅಮೃತಂತು ವಿದ್ಯಾ, ಜ್ಞಾನದಿಂದ ವಿದ್ಯೆ ಮೋಕ್ಷವನ್ನು ಪಡೆದುಕೊಳ್ಬಹುದು. ಈ ಎರಡನ್ನೂ ಕೂಡ ಆಳುವವನು ಬೇರೆಯಾದವನು ಪರಮಾತ್ಮನು. ಎರಡನ್ನೂ ಕೂಡ ಆಳುವವನು ಅಂತ ಹೇಳಿದ್ರೆ ಆರಾಧ್ಯನಾದವನು. ಇದೆರಡಕ್ಕೂ, ಎಲ್ಲಾ ಕರ್ಮಗಳಿಗೂ ಉಪಾಸನೆಗೂ ಎಲ್ಲಕ್ಕೂ
ಆರಾಧ್ಯನೂ ಅವನೇ, ಮತ್ತೆ ಫಲಪ್ರದನೂ ಅವನೇ. ಅವನು ಈ ಜೀವಾತ್ಮನಿಗಿಂತ ಬೇರೆಯಾದವನು, ಭಿನ್ನನು, ಅನ್ಯ. ಸ್ಪಷ್ಟವಾಗಿ ಇಲ್ಲಿ ಹೇಳುತ್ತೆ ಅದನ್ನು. ಅಕ್ಷರೇ ಇತ್ಯತೆ ದ್ವೇ ಇತ್ಯ ಸಮಾನಾಧಿಕರಣಂ ನ ಭವತಿ. ದ್ವೇ ಅಕ್ಷರೇ ಅಂತ ಹೇಳೋದು, ಅದು ದ್ವೇ ಅನ್ನೋದು ವಿದ್ಯಾವಿದ್ಯೆಗೆ ಸೇರಿಸ್ಬೇಕು. ಅಕ್ಷರೇ ಅನ್ನೋದು ಜೀವಾತ್ಮನಲ್ಲಿ ಎತ್ರ ಅಕ್ಷರೇ ಅಂತ ಅನ್ವಯ. ಅದಕ್ಕೆ ಬ್ರಹ್ಮ ಭಿನ್ನ ಅಕ್ಷರದ್ವಯ ಅಭಾವಾತ್ ಯಾಕೆ ಅಂತ ಹೇಳಿದ್ರು. ದ್ವೇ ಅಕ್ಷರೇ ಅಂತ ಹೇಳಿದ್ರೆ ಇಲ್ಲಿ ಜೀವಪರವಾಗಿ, ಪೂರ್ವಾರ್ಧಕ್ಕೆ ಜೀವಪರವಾಗಿ ಅರ್ಥ. ಬ್ರಹ್ಮಕ್ಕಿಂತ ಬೇರೆಯಾದ ಎರಡು ಅಕ್ಷರಗಳಿಲ್ಲ. ಆದ್ದರಿಂದ ಒಂದು ಕ್ಷರ, ಒಂದು ಅಕ್ಷರ. ಆದ್ದರಿಂದ ಅಕ್ಷರಂ ಪ್ರಧಾನಂ ಅಮೃತಾಕ್ಷರಂ ಹರಹ. ಪ್ರಧಾನವು ಕ್ಷರ ಅಂತ ಹೇಳಲ್ಪಟ್ಟಿದೆ, ಜೀವಾತ್ಮನು ಅಮೃತ ಅಂತ ಅಕ್ಷರ ಅಂತ ಹೇಳಲ್ಪಟ್ಟಿದ್ದಾನೆ. ಹರಹ ಅಂದರೆ ಇಂದ್ರಿಯಗಳನ್ನೆಲ್ಲ ಭೋಗ್ಯತೆಯ ಹರತಿ ಅಂತ ಹರಹ ಜೀವಾತ್ಮ ಅಂತ ಅರ್ಥ. ಅಲ್ಲಿ ಅಕ್ಷರಂ ಹರಹ ಅಂದರೆ ಶರೀರೇಂದ್ರಿಯಾಣಿ ಸ್ವಭೋಗ್ಯತೆಯ ಹರತಿ ಇತಿ ಹರಹ ಜೀವ ಅಂತ ವ್ಯಾಖ್ಯಾನ ಮಾಡ್ತಾರೆ ಇದಕ್ಕೆ. ಅಕ್ಷರಂ ಪ್ರಧಾನಂ ಅಮೃತಾಕ್ಷರಂ ಹರಹ. ಹರಹ ಅನ್ನೋದು ಜೀವಾತ್ಮನ ತಿಳಿಸುತ್ತೆ, ಪ್ರಧಾನ ಅನ್ನೋದು ಪ್ರಕೃತಿಯನ್ನು ತಿಳಿಸುತ್ತೆ. ಇತಿ ಪ್ರಾಗುಕ್ತ ರೀತ್ಯ ಕ್ಷರಾಮೃತ ಶಬ್ದಾಭ್ಯಾಂ ಪ್ರಕೃತಿ ಪುರುಷಯೋ ಗ್ರಹಣೇನ ವಿದ್ಯಾವಿದ್ಯ ಶಬ್ದಯೋರಪಿ ಜ್ಞಾನಸ್ವರೂಪ ಜಡ ಜಡಾತ್ಮಕ ನಿರುಕ್ತಿ ಚಿದಚಿತ್ ಪರತ್ವ ವರ್ಣನ ಸಂಭವೇ ಅಪಿ ದ್ವೇ ಅಕ್ಷರೇ ಇತಿ ನ ತದ್ಗ್ರಹಣ ಸಂಭವ. ದ್ವೇ ಅಕ್ಷರೇ ಅಂತ ಹೇಳೋದ್ರಿಂದ ಇಲ್ಲಿ ಕರ್ಮಜ್ಞಾನ ಅಂತ ಅರ್ಥ ಮಾಡಿದ್ದಾರೆ. ಚಿದಚಿತ್ ಅಂತ ಕೂಡ ಅರ್ಥ ಮಾಡಬಹುದಾಗಿತ್ತು, ಆದರೆ ಹಾಗೆ ಮಾಡದೆ ಕರ್ಮಜ್ಞಾನ ಅಂತ ಅರ್ಥ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಕ್ಷರತ್ವೇನ ವರ್ಣನಾವಸರೇವ ಪ್ರಕೃತೇ ಅಕ್ಷರತ್ವಂ ಕಥನಂ ಅನೌಚಿತ್ವಾತ್, ಕಥನ ಅನೌಚಿತ್ವಾತ್ ಅಂತ ಹೇಳುದು. ಆದ್ದರಿಂದ ಕ್ಷರತ್ವ ಅನ್ನೋದನ್ನ ವರ್ಣನೆ ಮಾಡಬೇಕಿಲ್ಲಿ, ಅಕ್ಷರ ಅಂತ ಹೇಳಬೇಕಾಗಿಲ್ಲ. ಅದರಿಂದ ದ್ವೇ ಅಕ್ಷರೆಗೆ ಪುರುಷ ಪ್ರಕೃತಿಯಿಂದ ಅರ್ಥ ಮಾಡಲಿಲ್ಲ ಅಂತ ಅರ್ಥ ಇಲ್ಲಿ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಅತಃ ಅನ್ಯಥಾ ವಕ್ತು ವ್ಯಾಕುರ್ವನ್ನೇ ಪೂರ್ವಾರ್ಧಂ ಜೀವಪರಂ ಉತ್ತರಾರ್ಧಂಚ ಬ್ರಹ್ಮಪರಮಾಹ ದ್ವೇ ಇತಿ. ಪೂರ್ವಾರ್ಧದಲ್ಲಿ ಜೀವಪರವಾಗಿ ದ್ವೇ ಅಕ್ಷರೇ ಬ್ರಹ್ಮಪರೇತು ಅನಂತೆ ವಿದ್ಯಾವಿದ್ಯೆ ನಿಹಿತೆ ಯತ್ರ ಗೂಢೆ ಅನ್ನುವಾಗ ಅಕ್ಷರೇ ಯತ್ರ ಅಕ್ಷರೇ ದ್ವೇ ವಿದ್ಯಾವಿದ್ಯೆ ಬ್ರಹ್ಮ ಗತ್ರ ನಿಹಿತೆ ಗೂಢೆ ಅಲ್ಲಿ ಅನಂತೆ ಅಕ್ಷರೇ ಅಂತ ಅರ್ಥ ಮಾಡ್ಬೋದು. ಅನಂತವಾದ ಜೀವಕೋಟಿಗಳಲ್ಲಿ ಎರಡು ವಿದ್ಯಾವಿದ್ಯೆಗಳು, ಜ್ಞಾನ ಕರ್ಮಗಳು ಅವನನ್ನು ಬಿಡಿಸ್ಕೊಳ್ಳೋಕ್ಕಾಗದೆ ಇರೋ ಹಾಗೆ ಅವನೊಡನೆ ಸಂಬಂಧಿಸಿದೆ. ಕ್ಷರಂತೂ ಅವಿದ್ಯಾ, ಅಮೃತಂತೂ ವಿದ್ಯಾ. ಕರ್ಮ ಜ್ಞಾನಗಳು, ಕ್ಷರ ಅಮೃತ ಅಂತ ಹೇಳಲ್ಪಟ್ಟಿದೆ. ಅಮೃತ ಸಾಧನವಾಗುತ್ತೆ, ಇದು ಸಂಸಾರಕ್ಕೆ ಸಾಧನವಾಗುತ್ತೆ. ಇದೆರಡನ್ನು ಕೂಡ ಆಳುವವನು ಬೇರೆಯಾದವನು. ಅಂದರೆ ಎರಡು ಕೂಡ ಆರಾಧ್ಯನು, ಫಲಪ್ರದನು, ಬೇರೆಯಾದವನು ಅನ್ನುವ ಅರ್ಥವನ್ನ ಇಲ್ಲಿ ಹೇಳ್ತಾರೆ. ಅಕ್ಷತಿ ಅಕ್ಷರೇ ಇತಿ ಸಪ್ಯಂವಂತೆ ಜೀವಪರಃ ಸಪ್ಯಮಂತಹ ಜೀವಪರಃ ಯತ್ರ ಇತ್ಯದ ಸಮಾನಾಧಿಕರಣ. ಯತ್ರ ಅಕ್ಷರೇ ಅಂತ ಅದನ್ನು ಅರ್ಥ ಮಾಡಬೇಕು. ವಿದ್ಯಾವಿದ್ಯೆ ಪರೆ, ಜ್ಞಾನಕರ್ಮ ಪರೆ, ಅದನ್ನ ಸ್ಪಷ್ಟವಾಗಿ ತಿಳಿಸಿದ್ರು. ಆದ್ದರಿಂದ ಗೂಢೆ ನೀತೆ ಇತ್ಯಸ್ಯ ವಿವರಣಂ ದುರ್ಮೋಚತೆಯ ಲಗ್ನೆ ಇತ್ಯರ್ಥ. ಅದನ್ನ ಸ್ಪಷ್ಟವಾಗಿ ತಿಳಿಸಿದ ಅದನ್ನ ಇಲ್ಲಿ ವಿವರಿಸ್ತಾರೆ. ಇದರಲ್ಲಿ ಹೇಳಿರೋದು ಜೀವಾತ್ಮನಿಗೂ ಪರಮಾತ್ಮನಿಗೂ ಭೇದ. ಜೀವನಿಗೆ ಜ್ಞಾನ ಕರ್ಮಗಳು ಅವನೊಡನೆ ಸೇರಿದೆ. ಕರ್ಮದಿಂದ ಅವನಿಗೆ ಅಲ್ಪವಾದ ಅಸ್ಥಿರವಾದ ಫಲಗಳು ಬರುತ್ತೆ. ಜ್ಞಾನದಿಂದ ಅಮೃತವನ್ನು ಪಡೆದುಕೊಳ್ಳಬಹುದು. ಇದೆಲ್ಲಕ್ಕೂ ಕೂಡ ಆರಾಧ್ಯನಾದವನು ಮತ್ತೆ ಫಲಪ್ರದನಾದವನು ಬೇರೆಯಾದವನು ಪರಮಾತ್ಮ ಅನ್ನುವ ಅರ್ಥ ಕೊಡುವ ಮಂತ್ರ ಅದು. ಯಹ ಯೋನಿಂ ಯೋನಿಂ ಅಧಿತಿಷ್ಠತ್ಯೇಕಃ ವಿಶ್ವಾನಿ ರೂಪಾಣಿ ಯೋನಿಶ್ಚ ಸರ್ವಾಃ ಋಷಿಂ ಪ್ರಸೂತಂ ಕಪಿಲಂ ಯಸ್ತಮಗ್ರೆ ಜ್ಞಾನೈಃ ವಿವರ್ತಿ ಜಾಯಮಾನಂಚ ಪಶ್ಯೇತ್. ಇಲ್ಲಿ ಒಂದು ಸಾರಸ್ಯವಾದ ಶಬ್ದ ಬರುತ್ತೆ, ಋಷಿಂ ಪ್ರಸೂತಂ ಕಪಿಲಂ. ಸಾಂಖ್ಯರು ಇದನ್ನ ಸಾಂಖ್ಯ ದರ್ಶನ ಮಾಡಿದ ಕಪಿಲರು ಅಂತ ಅರ್ಥ ಮಾಡ್ತಾರೆ. ಅದು ಸರಿ ಇಲ್ಲ, ವೇದಾಂತಿಗಳು ಯಾರೂ ಹೇಳೋದಿಲ್ಲ ಹಾಗೆ. ಅದಕ್ಕೆ ಶಂಕರ ಭಾಷ್ಯವನ್ನ ತೋರಿಸ್ತೀನಿ. ಮೊದಲು ಶಂಕರ ಭಾಷ್ಯದಲ್ಲಿ ನೋಡಿದ್ರೆ ಕಪಿಲಂಗೆ ಏನು ಅರ್ಥ ಮಾಡಿದ್ದಾರೆ ಸ್ಪಷ್ಟವಾಗಿ ತಿಳಿಯುತ್ತೆ ನಮಗೆ. ಶ್ವೇತಾಶ್ವತರ ಉಪನಿಷತ್ತಿನ ಶಂಕರ ಭಾಷ್ಯ ಇದು, ಈಗ ಶೇರ್ ಮಾಡ್ತಾ ಇರೋದು ನಾನು. ಇದರಲ್ಲಿ ಕಪಿಲಂ ನೋಡಿ, ಇಲ್ಲಿ ಬಂತು ಋಷಿಂ ಸರ್ವಜ್ಞಂ ಇತ್ಯರ್ಥ. ಕಪಿಲಂ ಕನಕ ಕಪಿಲವರ್ಣಂ ಪ್ರಸೂತಂ ಸ್ವೇನೈವ ಉತ್ಪಾದಿತಂ ಹಿರಣ್ಯ ಗರ್ಭಂ ಜನಯಾಮಾಸ. ಕಪಿಲಂ ಋಷಿಂ ಪ್ರಸೂತಂ,
ಹಿರಣ್ಯ ಗರ್ಭ ಅಂತ ಅರ್ಥ ಅದಕ್ಕೆ ಕಪಿಲನಿಗೆ. ಇಲ್ಲಿ ಕಪಿಲ ಅಂತ ಹೇಳೋದು ಹಿರಣ್ಯ ಗರ್ಭ, ಶಂಕರ ಭಾಷೆಯಲ್ಲಿಯೂ ಹಾಗೆಯೇ. ಅನ್ಯಸ್ಯ ಚ ಅಶ್ರವಣಾತ್, ಬೇರೆ ಯಾರು ಇಲ್ಲ ಅಲ್ಲಿ. ಆದ್ದರಿಂದ ಇಲ್ಲಿ ಉತ್ತರತ್ರಯೋ ಬ್ರಹ್ಮಾಣಂ ವಿದಧಾತಿ ಪೂರ್ವಂ ಯೋ ವೈ ವೇದಾಂಶ ಪ್ರೇಣೋತಿ ತಸ್ಮೈ, ಅದು ಹೇಳುತ್ತೆ. ಚತುರ್ಮುಖ ಬ್ರಹ್ಮನನ್ನ ಮೊದಲು ಸೃಷ್ಟಿ ಮಾಡಿ ವೇದಗಳನ್ನೆಲ್ಲ ಉಪದೇಶ ಮಾಡ್ದ ಅಂತ ಹೇಳೋದ್ರಿಂದ ಕಪಿಲಃ ಅಗ್ರಜಃ ಇತಿ ಪುರಾಣ ವಚನಾತ್ ಕಪಿಲಃ ಹಿರಣ್ಯ ಗರ್ಭ ನಿರ್ದಿಶ್ಯತೆ ಅಂತ ಅರ್ಥ ಮಾಡಿದ್ರು. ಶಂಕರ ಭಾಷ್ಯ ಇದು. ಅಂದ್ರೆ ಎಲ್ಲರೂ ವೇದಾಂತದಲ್ಲಿ ಯಾರು ಸಾಂಖ್ಯರ ಪರವಾಗಿ ಹೇಳೋದಿಲ್ಲ, ಅದಕ್ಕೆ ಅರ್ಥವನ್ನ ತೋರಿಸಿದೆ. ಅದಕ್ಕೋಸ್ಕರ ನಮ್ಮ ಭಾಷೆಯಲ್ಲಿಯೂ ಹಾಗೆಯೇ ಋಷಿಂ ಪ್ರಸೂತಂ ಕಪಿಲಂ ಅನ್ನೋದು ಸಾಂಖ್ಯ ದರ್ಶನ ಮಾಡಿದ ಕಪಿಲ ಋಷಿ ಅಲ್ಲ ಇದು. ಇವನು ಹಿರಣ್ಯ ಗರ್ಭ. ಇಲ್ಲಿ ಹೇಳ್ತಾ ಇರೋದು ಸೃಷ್ಟಿ ಜಗತ್ಕಾರಣನಾದ ಪರಬ್ರಹ್ಮನ ವಿಷಯ, ಅವನ ಸ್ವರೂಪದ ವರ್ಣನೆ, ಜೀವಾತ್ಮನ ವಿಷಯ. ಅವನ ಜೀವನ ಅವನಿಗಿಂತ ಬೇರೆ ಅಂತ ಹೇಳೋದು, ಅವನಿಗೆ ಸಾಧನವಾದ ಧ್ಯಾನ ಸಾಧನ ಅವನ್ನ ಪಡೆಯೋದಕ್ಕೆ, ಮೋಕ್ಷಕ್ಕೆ, ಈ ವಿಷಯಗಳು ಇಲ್ಲಿ ಬರ್ತಿದೆ. ಆದ್ದರಿಂದ ಅದಕ್ಕೆ ಅನುಗುಣವಾಗಿ ಅರ್ಥ ಮಾಡಬೇಕು. ಎಲ್ಲ ವ್ಯಾಖ್ಯಾನಕಾರರು ಹಾಗೆ ಅರ್ಥ ಮಾಡ್ತಾರೆ ಅದಕ್ಕೆ ವೇದಾಂತದಲ್ಲಿ. ಋಷಿಂ ಪ್ರಸೂತಂ ಕಪಿಲಂ ಯಸ್ತಂ ಅಗ್ರೇ ಜ್ಞಾನೈ ವಿಭರ್ತಿ, ಜ್ಞಾನಗಳಿಂದ ಜ್ಞಾನವನ್ನು ಉಂಟು ಮಾಡ್ತಾನೆ ಅವನಿಗೆ. ಯೋ ಬ್ರಹ್ಮಾಣಂ ವಿದಧಾತಿ ಯೋ ವೈ ವೇದಾಂಶ ಪ್ರಹಿಣೋತಿ ತಸ್ಮೈ, ವೇದವನ್ನು ಕೊಟ್ಟನಲ್ಲ ಅವನಿಗೆ, ಉಪದೇಶ ಮಾಡಿ ಜ್ಞಾನವನ್ನ ಉಂಟು ಮಾಡ್ದ. ಜಾಯಮಾನಂಚ ಪಶ್ಯೇತ್, ಯಾರು ಜಾಯಮಾನ ಕಟಾಕ್ಷ ಅಂತ ಹೇಳಿ ಅವನನ್ನು ನೋಡುದು ಹಾಗೆ ಅಂತ ಅರ್ಥ. ಯೋನಿಂ ಯೋನಿಂ ಅಧಿತಿಷ್ಠತಿ ಏಕಃ, ಏಕಃ ಯೋನಿಂ ಯೋನಿಂ, ಸಮಷ್ಟಿ ವ್ಯಷ್ಟಿ ಎಲ್ಲ ಕಾರಣವಾದದ್ದನ್ನು ಎಲ್ಲಕ್ಕೂ ಅಧಿಷ್ಠಾತೃ ಆಗಿದ್ದಾನವನು. ಅವನೇ, ಅವನ ಅಧಿಷ್ಠಾನದಲ್ಲಿಯೇ ಎಲ್ಲವೂ ನಡೆಯುತ್ತೆ. ಅಧಿಷ್ಠಾತೃ ಅವನೇ. ಯೋನಿಂ ಸರ್ವಾಣಿ ಸಮಷ್ಟಿ ವ್ಯಷ್ಟಿ ರೂಪಾಣಿ, ಯೋನಿಂ ಯೋನಿಂ ಅಂತ ಹೇಳಿರೋದು ಸಮಷ್ಟಿ ಮತ್ತೆ ವ್ಯಷ್ಟಿ ವಿಷಯಗಳು. ತತ್ತದ್ಯೋನೀಶ್ಚ ಸರ್ವಾಹ ಯಹ ಅಧಿತಿಷ್ಠತಿ, ಯೋನೀಶ್ಚ ಸರ್ವಾಹ ಅಂತ ಹೇಳಿರುವಾಗ ಶ್ವೇತಾಶ್ವತರ ಉಪನಿಷತ್ತಿನ ಪ್ರಕರಣಕ್ಕೆ ಅನುಗುಣವಾಗಿ ಆರಂಭದ ಮಂತ್ರ ಕಿಂ ಕಾರಣಂ ಬ್ರಹ್ಮ ಕುತಸ್ಮ ಜಾತಾ ಜೀವಾಮಕೇನ ಕ್ವಚ ಸಂಪ್ರತಿಷ್ಠಾ, ಇದು ಆರಂಭದ ಮಂತ್ರ. ಮಾಡಿದಾಗ ಯಾರು ಜಗತ್ ಕಾರಣ ಅಂತ ವಿಚಾರ ಮಾಡಿದಾಗ ಕಾಲ ಸ್ವಭಾವೋ ನಿಯತಿರಿಯದೃಚ್ಛ, ಇದನ್ನ ಅವರು ಹೇಳಿದ್ರು. ಭೂತಾನಿ ಯೋನಿಹಿ ಪುರುಷ ಇತಿ ಚಿಂತ್ಯಂ ಸಂಬಂಧ ಯೇಷಾಂ ನತು ಆತ್ಮಭಾವಾತ್ ಆತ್ಮಾಪಿ ಅನೀಶಃ ಸುಖ ದುಃಖ ಹೇತೋಹೋ. ಅವರು ವಿಚಾರ ಮಾಡ್ತಾರೆ ಬ್ರಹ್ಮವಾದಿಗಳೆಲ್ಲ ಸೇರ್ಕೊಂಡು, ಕಿಂಕಾರಣಂ ಬ್ರಹ್ಮ ಕುತಸ್ಮ ಜಾತಃ ಜೀವಾಮಕೇನ, ಯಾರಿಂದ ಬದುಕಿದ್ದೀವಿ, ಯಾರಿಂದ ಹುಟ್ಟಿದ್ದೀವಿ, ಯಾರಿಂದ ಸೃಷ್ಟಿ ಮಾಡಲ್ಪಟ್ಟಿದ್ದೀವಿ, ಯಾರಲ್ಲಿ ಹೋಗಿ ಸೇರ್ತೀವಿ. ಕ್ವಚ ಸಂಪ್ರತಿಷ್ಠಾ ಬ್ರಹ್ಮವಿದೋ ವ್ಯವಸ್ಥಾಂ ಅಂತ ಹೇಳಿದ್ರು. ಯಾರಲ್ಲಿ ಇದೆಲ್ಲ ನಾವು ಸುಖ ದುಃಖಗಳೆಲ್ಲ ಕಾರಣ ಆದವನು ಯಾವನು. ವರ್ತಾಮಹೇ ಕೇನ ಸುಖೇತರೇಶು, ವರ್ತಾಮಹೇ ಬ್ರಹ್ಮವಿದೋ ವ್ಯವಸ್ಥಾಂ ಅಂತ ಹೇಳಿದ್ರು. ಯಾರ ಅಧಿಷ್ಠಾನದಲ್ಲಿ ಇದೆಲ್ಲ ನಡೀತಾ ಇದೆ, ಯಾರ ಕಾರಣವಾದವನು, ಸ್ವರೂಪವೇನು. ಕಾಲವು ಅಂದ್ರೆ ವಿಚಾರ ಮಾಡಿದ್ರೆ ಕಾಲವು ಕಾರಣವಾಗಲ್ಲ, ಸ್ವಭಾವವೂ ಆಗಲ್ಲ, ಅದೃಷ್ಟವೂ ನಿಯತಿ ಎದುರುಚ್ಛ, ಅದು ಕಾರಣವಾಗಿ ನಡೆಯೋದಿಲ್ಲ ಯಾವುದು ಕೂಡ. ಹಾಗೆಯೇ ಭೂತಾನಿ ಯೋನಿಹಿ, ಪಂಚಭೂತಗಳು ಅಂದ್ರೆ ಅಚೇತನ, ಅದು ಕಾರಣವಾಗಕ್ಕೆ ಸಾಧ್ಯವಿಲ್ಲ. ಹೋಗ್ಲಿ ಸಂಬಂಧ ಯೇಷಾಂ, ಪ್ರಕೃತಿ ಸಂಬಂಧ ಹೊಂದಿದ ಜೀವಾತ್ಮ ಕಾರಣವಾಗಬಹುದೇ ಅಂದ್ರೆ ಅವನು ಜೀವೋಪಿ ಅನೀಶಃ ಆತ್ಮಾಪಿ ಅನೀಶಃ ಸುಖ ದುಃಖ ಹೇತು, ಅವನಿಗೆ ಸುಖ ದುಃಖ ಅನುಭವಿಸ್ತಾ ಇದ್ದಾನೆ. ಅವನು ಅನೀಶನಾದವನು, ಈಶ ಆಗೋದಿಲ್ಲ. ಆಗ ಅವರು ಧ್ಯಾನ ಮಾಡಿದ್ರು. ತೇ ಧ್ಯಾನ ಯೋಗಾನುಗತ ಅಪಶ್ಯನ್, ಸಾಕ್ಷಾತ್ಕಾರ ಮಾಡ್ಕೊಳ್ತಾರೆ. ದೇವಾತ್ಮಶಕ್ತಿಂ ಸ್ವಗುಣೈರ್ ನಿಗೂಢಾಂ, ಅಲ್ಲಿ ಪರಮಾತ್ಮನ ಶಕ್ತಿ ಅಂತ ಹೇಳಲ್ಪಟ್ಟ ಶರೀರಭೂತವಾದ ಪ್ರಕೃತಿಯನ್ನ ನೋಡಿದ್ರು. ಮತ್ತೆ ಆತ್ಮನ ಸೃಷ್ಟಿಯನ್ನೆಲ್ಲ ಅವರು ಮಾಡ್ಕೊಳ್ತಾರೆ. ಯಾರು ಎಲ್ಲದಕ್ಕೂ ಕಾರಣನಾದವನು ಅವನನ್ನ ಯಹ ಕಾರಣಾನಿ ನಿಖಿಲಾನಿ ಅಧಿತಿಷ್ಠತ್ ಏಕಃ, ಆರಂಭದಲ್ಲಿ ಬರುವ ಮಂತ್ರ ಅದುವೇ ಶ್ವೇತಾಶ್ವತರ ಆರಂಭಿಸುವುದೇ ಅದರಿಂದ. ಅದಕ್ಕೆ ಅನುಗುಣವಾಗಿ ಅರ್ಥಗಳನ್ನು ಮಾಡಬೇಕು. ಯೋನೀಶ್ಚ ಸರ್ವಾಹ ಅನ್ನುವಾಗ ಕಾಲ ಸ್ವಭಾವೋ ನಿಯತಿ ಎದುರುಚ್ಛ ಅಂತ ಏನೇನು ಕಾರಣ ಹೇಳ್ತೋ ಎಲ್ಲ ಅವನೇ. ಎಲ್ಲವನ್ನೂ ಎಲ್ಲಕ್ಕೂ ಅಧಿಷ್ಠಾತವಾದವನು ಪರಮಾತ್ಮ ಅನ್ನುವ ಅರ್ಥ ಇಲ್ಲಿ. ಆದ್ದರಿಂದ ವಿಶ್ವಾನಿ ರೂಪಾಣಿ ಅಧಿಷ್ಠತಿ ಏಕಃ, ವಿಶ್ವಾನಿ ರೂಪಾಣಿ ಅಂದರೆ ಅವನು ಎಲ್ಲವನ್ನು ಕೂಡ ಸಮಷ್ಟಿ ಏನು ವ್ಯಷ್ಟಿ ಏನು ಎಲ್ಲವೂ ಹೇಳಲ್ಪಡುತ್ತೆ ಇದರಲ್ಲಿ. ಋಷಿಂ ಪ್ರಸೂತಂ ಕಪಿಲಂ ಯಹ
तमग्रे ज्ञानेर्बिभर्ति जायमानञ्च पश्येत् यस्तु अग्रे सृष्टिपूर्वसमये प्रसूतं कपिलं ज्ञानादियुक्तं बिभर्ति कृतवान् चतुर्मुखब्रह्मण ಹೇಳುತ್ತೆ ಜಾಯಮಾನ ದಶಾಯಾಂಚ ಸಾನುಗ್ರಹಮೈಕ್ಷತ ಸೋಪಿ ಅನ್ಯಃ ಇತಿ ಪೂರ್ವೇಣ ಸಂಬಂಧ ಅವನನ್ನು ನೋಡಿ ಕಟಾಕ್ಷಿಸಿ ಜ್ಞಾನವನ್ನೆಲ್ಲ ಉಪದೇಶ ಮಾಡಿ ಎಲ್ಲ ಮಾಡ್ದ ಅನ್ನೋದು ಇಲ್ಲಿ ಅರ್ಥ ದ ಬ್ರಹ್ಮತ್ವೇನ ಶಂಕ್ಯಮಾನಾತ್ ಕಪಿಲಾದಿತ್ಯೋ ಅಪಿ ಅತ್ಯಂತಯಾ ಸ್ಥಿತಸ್ಯ ಪರಬ್ರಹ್ಮಣಃ ಕುತಸ್ತರಾಂ ಜೀವೈಕ್ಯಮಿತಿ ಉಬೋಧಯಿಷ್ಯ ಕಪಿಲಾದಿ ದ್ವಿತೀಯ ಮಂತ್ರೇ ಪ್ರಸ್ತುತ ಅಂದರೆ ಚತುರ್ಮುಖ ಬ್ರಹ್ಮ ಮೊದಲಾದವರುಗಳಿಗಿಂತಲೂ ಕೂಡ ಬೇರೆ ಆದವನು ಪರಬ್ರಹ್ಮ ಅಂತ ಹೇಳಿದ ಮೇಲೆ ಸಾಮಾನ್ಯ ಜೀವರ ವಿಷಯ ಹೇಳಲೇಬೇಕಾಗಿಲ್ಲ ಅಂತ ಹೇಳಲ್ಪಟ್ಟಿದೆ. ಯಹ ಯೋನಿಂ ಯೋನಿಂ ಇತಿ ಸರ್ವ ಸಮಷ್ಟಿ ಗ್ರಹಣಂ ಎಲ್ಲ ಸಮಷ್ಟಿ ವಿಶ್ವಾನಿರೂಪಾಣಿ ಇತಿ ನಾಮರೂಪೇ ವ್ಯಾಕರೋತಿ ಇತ್ಯತ್ರ ಸರ್ವ ವ್ಯಷ್ಟಿ ಗ್ರಹಣಂ ಸಮಷ್ಟಿ ವ್ಯಷ್ಟಿ ಎಲ್ಲವೂ ಹೇಳಲ್ಪಟ್ಟಿದೆ. ಯೋನಿಶ್ಚ ಸರ್ವ ಇತಿ ಸಮಷ್ಟಿ ವ್ಯಷ್ಟಿ ಸರ್ವಕಾರಣಭೂತ ಕಾಲ ಸ್ವಭಾವಾದಿ ಕಾರಣ ಗ್ರಹಣಂ ಕಾಲ ಸ್ವಭಾವೋ ನಿಯತಿರ್ಯದೃಚ್ಛ ಅದೆಲ್ಲವೂ ಅವನೇ. ಜಾಯಮಾನಂಚ ಇತಿ ಪ್ರಸಕ್ತ ಕಪಿಲ ಮಾತ್ರ ಗ್ರಹಣೌಚಿತ್ಯಾತ್ ಪಶ್ಯೇದಿತ್ಯಸ್ಯ ಪಶ್ಯತೆ ಇತ್ಯರ್ಥಃ ಅನ್ಯಥಾ ಸಕಲ ಜಾಯಮಾನ ಪುರುಷಾರ್ಥ ದರ್ಶನಸ್ಯ ಕ್ರಿಯಮಾಣತ್ವ ಅಭಾವೇನ ಜಾಯಮಾನಂಚ ಪಶ್ಯೇದಿ ಸಾಮಾನ್ಯ. ಅದರಿಂದ ಜಾಯಮಾನಂಚ ಪಶ್ಯೇತ್ ಅನ್ನೋದು ಅವನನ್ನು ಕಟಾಕ್ಷಿಸಿದ ಅಂತ ಅರ್ಥ ಇಲ್ಲಿ. ಆದ್ದರಿಂದ ಜಾಯಮಾನ ದಶಾಯಾಂಚ ಸಾನುಗ್ರಹ ಐಕ್ಷತ ಅವನ ಅನುಗ್ರಹ ಮಾಡಿ ಅನುಗ್ರಹವನ್ನು ಕಟಾಕ್ಷಿಸಿದ ಅವನಿಗೆ ಅಂತ ಅರ್ಥ. ಆದ್ದರಿಂದ ಆ ರೀತಿಯಾಗಿ ಇದಕ್ಕೆ ಪರಮಾತ್ಮನು ಅವನಿಗಿಂತಲೂ ಹಿರಣ್ಯಗರ್ಭನಿಗಿಂತಲೂ ಬೇರೆ ಅಂತ ಹೇಳಿದ ಮೇಲೆ ಮಿಕ್ಕದವ್ರಿಗೆ ಹೇಳಲೇಬೇಕಾಗಿಲ್ಲ ಅಂತ ಅರ್ಥ. ಅವನು ಜ್ಞಾನವನ್ನು ಉಂಟು ಮಾಡುತ್ತಾನೆ ಅನ್ನೋದು ಅರ್ಥ ಇಲ್ಲಿ. ಋಷಿ ಅನ್ನೋದಕ್ಕೆ ಜ್ಞಾನದಿಂದ ಸಂಸಾರವನ್ನು ದಾಟುವವನು. ಋಷಗತವು ಅಂತ ಧಾತು. ಋಷಿಮ್ಮನು ಜ್ಞಾನದಿಂದ ಸಂಸಾರವನ್ನು ದಾಟುವವನು ಅನ್ನುವ ಅರ್ಥ. ಅಂತಹ ಅವನಿಗೆ ಜ್ಞಾನವನ್ನು ಉಪದೇಶ ಮಾಡ್ತಾನೆ ಅನ್ನೋದು ಅರ್ಥ. ಅದು ಇಲ್ಲಿ ಹೇಳಲ್ಪಟ್ಟಿದೆ. ಎಲ್ಲವೂ ಭೇದ ಹೇಳಲ್ಪಟ್ಟಿದೆ ಸ್ಪಷ್ಟವಾಗಿ. ಶ್ವೇತಾಶ್ವತರ ಉಪನಿಷತ್ತು ಅತ್ಯಂತ ಸ್ಪಷ್ಟವಾಗಿ ಭೇದವನ್ನು ತಿಳಿಸುವಂತಹ ಉಪನಿಷತ್ತು. ಏಕೈಕಂ ಜಾಲಂ ಬಹುಧಾ ವಿಕುರ್ವನ್ನಸ್ಮಿನ್ ಕ್ಷೇತ್ರೇ ಸಂಹರತ್ಯೇಷ ದೇವಃ ಭೂಯಃ ಸೃಷ್ಟ್ವಾ ಪತಯಃ ತಥೇಷಃ ಸರ್ವಾಧಿಪತ್ಯಂ ಕುರುತೆ ಮಹಾತ್ಮಾ. ಏಕೈಕಂ ಜಾಲಂ ಬಹುಧಾ ವಿಕುರ್ವನ್ ಅಸ್ಮಿನ್ ಕ್ಷೇತ್ರೇ ಸಂಹರತಿ ಏಷ ದೇವಃ. ಕ್ಷೇತ್ರ ಜಾಗ ಅಂತ ಅರ್ಥ ಅಂದರೆ ಇಲ್ಲಿ ಪ್ರಕೃತಿ ಅಂತ ಅರ್ಥ ಮಾಡ್ತಾರೆ. ಯಸ್ಮಿನ್ ಕ್ಷೇತ್ರೇ ಪ್ರಕೃತಿ ರೂಪೇ ಜಾಲವತ್ ಬಂಧಕೆ, ಒಂದು ಜಾಲದಂತೆ ನೆಟ್ ಹಾಕಿ ಎಲ್ಲವನ್ನು ಹಿಡಿಯೋ ಹಾಗೆ ಬಂಧಕವಾಗಿದೆ. ಮಹದಾದಿ ಕಾರ್ಯವರ್ಗಂ ವಿವಿಧತೆಯ ವಿಕುರ್ವನ್, ವಿವಿಧತೆಯ ಕುರ್ವನ್ ವಿಕುರ್ವನ್ ಅನ್ನೋದಕ್ಕೆ ವಿವಿಧತೆಯ ಕುರ್ವನ್ ಬಹುಧಾ ವಿಕುರ್ವನ್. ಮಹದಾದಿ ಕಾರ್ಯವನ್ನು ಬಹುಧಾ ವಿಕುರ್ವನ್ ಪುನಶ್ಚ ಸಂಹರತಿ ಕ್ಷೇತ್ರೇ ಸಂಹರತಿ ಏಷಃ. ಒಬ್ಬವನ್ನು ಕೂಡ ಕ್ಷೇತ್ರದಲ್ಲಿ ಜಾಲದಂತೆ ಬಂಧಕವಾದ ಮಹತ್ವ ಮೊದಲಾದ ಕಾರ್ಯಗಳನ್ನೆಲ್ಲ ಸೃಷ್ಟಿ ಮಾಡಿ ಮತ್ತೆ ಅವನು ಸಂಹಾರ ಮಾಡಿಕೊಳ್ತಾನೆ. ತಸ್ಮಿನ್ನೇವ ಪ್ರಕೃತಿ ರೂಪೇ ಕ್ಷೇತ್ರೇ, ಆ ಪ್ರಕೃತಿ ರೂಪವಾದ ಕ್ಷೇತ್ರದಲ್ಲಿ ಭೂಯಃ ಮತ್ತೆ ಸೃಷ್ಟ್ವಾ ಕಲ್ಪಾಂತರೇ ಪೀಯತಾರ್ಥ ಇನ್ನೊಂದು ಕಲ್ಪದಲ್ಲಿಯೂ ಪ್ರಜಾಪತ್ಯುಪಲಕ್ಷಿತಂ ಪ್ರಪಂಚಂ ಸೃಷ್ಟ್ವಾ ಪತಯಃ ಅಂತ ಹೇಳಿದ್ರೆ ಸೃಷ್ಟ್ವಾ ಪತಯಃ, ಪತಯಃ ಅಂದರೆ ಪ್ರಜಾಪತಯ ಅಂತ ಅರ್ಥ. ಪ್ರಜಾಪತಿಗಳನ್ನು ಸೃಷ್ಟಿ ಮಾಡಿ ಅಂತ ಅರ್ಥ. ಪ್ರಜಾಪತಿಯಿಂದ ಉಪಲಕ್ಷಿತವಾದ ಪ್ರಪಂಚವನ್ನು ಸೃಷ್ಟಿ ಮಾಡಿ ಅಂತ ಅರ್ಥ. ಇಲ್ಲಿ ಸೃಷ್ಟ್ವಾ ಪತಯಃ ಅಂತ ಹೇಳಿದ್ರಿಂದ ಈ ಪತಿಗಳೆಲ್ಲ ಸೃಷ್ಟಿಯಾಗಲ್ಪಡುವಂತಹವರು, ಕರ್ಮವಶ್ಯರು ಅಂತ ಅರ್ಥ. ಕರ್ಮವಶ್ಯರಾದ್ದರಿಂದ ಸೃಷ್ಟಿ ಮಾಡಲ್ಪಡುವಂತಹ ಪ್ರಜಾಪತಿಗಳಿವರು. ಇವರಿಂದ ಉಪಲಕ್ಷಿತವಾದ ಪ್ರಪಂಚವು ಹೇಳಲ್ಪಟ್ಟಿದೆ. ಬರೀ ಪ್ರಜಾಪತಿಗಳಲ್ಲ, ಎಲ್ಲ ಪ್ರಪಂಚವೂ ಪ್ರಜಾಪತಯ ಅಂತ ಹೇಳಿರೋದು. ಪ್ರಪಂಚವನ್ನೆಲ್ಲ ತಿಳಿಸುತ್ತೆ ಅವರ ಮೂಲಕ. ಸೃಷ್ಟ್ವಾಪತಯ ಎಲ್ಲವನ್ನು ಸೃಷ್ಟಿ ಮಾಡಿ ಸರ್ವದಾ ಸರ್ವೇಷಾಂ ನಿಯಂತ್ರಿತಯ ಆಸ್ತೇಯತಃ ಅಸೌ ಸರ್ವಾಧಿಪತ್ಯಂ ಕುರುತೆ. ಸರ್ವಾಧಿಪತ್ಯಂ ಕುರುತೆ, ಆಧಿಪತ್ಯವನ್ನು ಮಾಡ್ತಾನೆ ಅಂದರೆ ಸರ್ವದಾ ಸರ್ವೇಷಾಂ ನಿಯಂತ್ರಿತೆಯ ಆಸ್ತೆ, ಎಲ್ಲವನ್ನು ನಿಯಮನ ಮಾಡ್ಕೊಂಡಿರ್ತಾನಲ್ಲ ಅವನು ಮಹಾಮಹಿಮಶಾಲಿ, ಮಹಾಮಹಿಮಶಾಲ್ಯಾತ್ಮ ಇತ್ಯರ್ಥ. ಮಹಾತ್ಮ, ಮಹಾಮಹಿಮಶಾಲಿ ಆತ್ಮ.
ಎಲ್ಲವನ್ನೂ ನಿಯಮನ ಮಾಡಿಕೊಂಡಿದ್ದಾನಲ್ಲ ಅವನು ಮಹಾಮಹಿಮಶಾಲಿಯಾದ ಆತ್ಮ. ಆದ್ದರಿಂದ ಒಂದು ದೊಡ್ಡ ಜಾಲವನ್ನ, ಪ್ರಕೃತಿಯನ್ನು ಜಾಲವನ್ನ, ಮಹತ್ವ ಮೊದಲಾದ ಅಹಂಕಾರ, ತನ್ಮಾತ್ರೆಗಳು, ಪಂಚಭೂತಗಳು ಮೊದಲಾದ ವಿವಿಧವಾದ ರೂಪಗಳಲ್ಲಿ ಎಲ್ಲ ಸೃಷ್ಟಿ ಮಾಡಿ ಒಂದು ಜಾಲದಂತೆ ಇದೆ ಅದನ್ನ. ಮತ್ತೆ ಅದನ್ನ ತನ್ನಲ್ಲಿಯೇ ಸಂಹಾರ ಮಾಡ್ಕೊಳ್ತಾನೆ. ದೇವ ಕ್ರೀಡನ ಕ್ರೀಡನ ದಿವು ಕ್ರೀಡಾಯಾಮ್ ಅಂತ ಜಗತ್ ಸೃಷ್ಟಿ ಮಾಡುವಂತಹ ಅವನು, ಅಥವಾ ಜ್ಯೋತಿ ಸ್ವರೂಪನಾದವನು. ಮತ್ತೆ ಕಲ್ಪಾಂತರದಲ್ಲಿ ಸೃಷ್ಟ್ವಾ ಪತಯ, ಮತ್ತೆ ಎಲ್ಲವನ್ನು ಪ್ರಪಂಚವಲ್ಲ ಸೃಷ್ಟಿ ಮಾಡಿ, ತಥಾ ಈಶಃ ಸರ್ವಾಧಿಪತ್ಯಂ ಕುರುತೆ, ಎಲ್ಲವನ್ನು ನಿಯಮನ ಮಾಡಿಕೊಂಡು ಇದ್ದಾನೆ. ಅವನು ಯಾರು ಅಂದರೆ ಮಹಾತ್ಮ, ಮಹಾಮಹಿಮಶಾಲಿ ಆತ್ಮ, ಪರಮಾತ್ಮನಾದವನು. ಜಗತ್ಕಾರಣನಾದ ಪರಮಾತ್ಮನನ್ನ ತಿಳಿಸುತ್ತೆ ಈ ಮಂತ್ರವು. ಅನಂತ ಬ್ರಹ್ಮಕಲ್ಪಕಾರಣತ್ವಾದ್ ಅಸ್ಯ ಚತುರ್ಮುಖಾಧಿಪ ಚತುರ್ಮುಖಾದಿ ಅತಿಶಯಿತಂ ಮಾಹಾತ್ಮ್ಯಮಿತ್ಯುಚ್ಯತೆ ಏಕೈಕಂ ಇತಿ. ಅನಂತವಾದ ಬ್ರಹ್ಮಕಲ್ಪ ಕಾರಣತ್ವಾತ್, ಅನೇಕ ಬ್ರಹ್ಮಕಲ್ಪಗಳಿಗೂ ಕಾರಣವಾದವನು. ಕಾರಣತ್ವಾದಸ್ಯ ಚತುರ್ಮುಖಾದಿ ಅತಿಶಯಿತಂ, ಚತುರ್ಮುಖನಿಗಿಂತಲೂ ಅತಿಶಯಿತನಾದವನು, ಅಂತಹ ಮಹಾತ್ಮ್ಯವನ್ನು ಉಳ್ಳವನು ಪರಮಾತ್ಮನು. ಜಾಲಂ ಅಂದರೆ ಸಮಷ್ಟಿ ವರ್ಗಂ ವಿಕುರ್ವನ್, ವ್ಯಷ್ಟಿ ರೂಪೇಣ ಕುರ್ವನ್, ಹಾಗೆಯೂ ಅರ್ಥ ಮಾಡ್ಬೋದು. ವಿವಿಧ, ಇಲ್ಲಿ ಹೇಳುವಾಗ ವಿವಿಧತೆಯ ಕುರ್ವನ್, ಕಾರ್ಯವರ್ಗಂ ವಿವಿಧತೆಯ ಕುರ್ವನ್ ಅಂದರೆ ವ್ಯಷ್ಟಿ ರೂಪವಾಗಿ ಮಾಡ್ತಾನೆ. ಮಹದಾದಿ ಕಾರ್ಯವರ್ಗಂ ವಿವಿಧತೆಯ ಅಂದರೆ ನಾಮರೂಪ ವಿಭಾಗವನ್ನು ಮಾಡಿ 4 ವಿಧವಾದ ಸೃಷ್ಟಿಯನ್ನು ಮಾಡುವವನು, ವ್ಯಷ್ಟಿ ರೂಪೇಣ ಕುರ್ವನ್. ತಥಾ ಏವಂ ಭೂಯಃ ಮಹಾಪ್ರಳಯಾತ್ ಪಶ್ಚಾತ್ ಪತಯಃ ಇತಿ ದ್ವಿತೀಯಾರ್ಥೆ ಪ್ರಥಮ. ಪ್ರಜಾಪತಿ ನಂತರ ಅರ್ಥ ಪ್ರಜಾಪತಿಗಳನ್ನು ಅಥವಾ ಅವರಿಂದ ಉಪಲಕ್ಷಿತವಾದ ಪ್ರಪಂಚವನ್ನು ಅನ್ನುವ ಅರ್ಥ ಬರುತ್ತೆ ಅಲ್ಲಿ. ತದಾಹ ಪ್ರಜಾಪತ್ಯುಪಲಕ್ಷಿತಮಿತಿ ಪ್ರಜಾಪತೆಯ ಚತುರ್ಮುಖ ದಕ್ಷಾದಯ. ಚತುರ್ಮುಖ ದಕ್ಷ ಮೊದಲಾದವರು, ದಕ್ಷ ಪ್ರಜಾಪತಿ, ಚತುರ್ಮುಖ ಮೊದಲಾದವರೆಲ್ಲ ಹಾಗೆ ಹೇಳಲ್ಪಟ್ಟಿದ್ದಾರೆ ಅಂತ ಇಲ್ಲಿ ಹೇಳ್ತಾರೆ. ಅದಕ್ಕೆ ಅರ್ಥವನ್ನ ಚತುರ್ಮುಖಾದಯ ಸರ್ವೇ ಅಂತ ಅರ್ಥ. ಇದರಲ್ಲಿ ಅವನಿಗಿಂತಲೂ ಅತ್ಯಂತ ಮಹಿಮೆ ಉಳ್ಳವನು, ಎಲ್ಲಾ ಕಲ್ಪಗಳಲ್ಲಿಯೂ ಕಾರಣನಾದವನು ಇವನೇ. ಆದ್ದರಿಂದ ಚತುರ್ಮುಖನೇ ಮೊದಲಾದವರಿಗಿಂತ ಅತಿಶಯವಾದ ಮಹಾತ್ಮ್ಯವನ್ನು ಉಳ್ಳವನು. ಅದನ್ನ ಇಲ್ಲಿ ಏಕೈಕಂ ಅಂತ ಹೇಳಿ, ಅವನೇ ವ್ಯಷ್ಟಿ ಸಮಷ್ಟಿ ಸೃಷ್ಟಿಗೆಲ್ಲ ಕಾರಣನಾದವನು. ಸಮಷ್ಟಿಯನ್ನು ವ್ಯಷ್ಟಿ ಮಾಡಿ ನಾಮರೂಪ ವಿಭಾಗವನ್ನೆಲ್ಲ ಮಾಡಿ ಪ್ರಕೃತಿ ಎನ್ನುವ ಜಾಲದಿಂದ ಎಲ್ಲವನ್ನು ಬಂಧಿಸ್ತಾನೆ. ಮತ್ತೆ ಅವನಲ್ಲಿಯೇ ಸಂಹಾರ ಮಾಡಿಕೊಳ್ತಾನೆ, ಮತ್ತೆ ಮತ್ತೆ ಸೃಷ್ಟಿ ಮಾಡ್ತಾನೆ. ಎಲ್ಲವನ್ನು ನಿಯಮನ ಮಾಡಿಕೊಂಡು ಇರುವಂತಹ ಪರಮಾತ್ಮನು. ಏಕೈಕಂ ಜಾಲಂ ಬಹುಧಾ ವಿಕುರ್ವನ್ನಸ್ಮಿನ್ ಕ್ಷೇತ್ರೇ ಸಂಹರತ್ಯೇಷ ದೇವಃ ಭೂಯಃ ಸೃಷ್ಟ್ವಾ ಪತಯಃ ತಥೇಶಃ ಸರ್ವಾಧಿಪತ್ಯಂ ಕುರುತೆ ಮಹಾತ್ಮ. ಪರಮಾತ್ಮನ ಒಂದು ಮಹಿಮೆಯನ್ನೇ ಇದು ಹೇಳುವಂತಹ ಮಂತ್ರ. ಇನ್ನು ಮುಂದೆ ಇದೇ ರೀತಿ ಮಂತ್ರಗಳು ಬರುತ್ತೆ. ಇನ್ನು ಮುಂದೆ ಬಹಳ ಪ್ರಧಾನವಾದ ಮಂತ್ರಗಳು ಎಲ್ಲ ಕಡೆಯೂ ಉದಾಹರಿಸುವಂತಹ ಅನೇಕ ಮಂತ್ರಗಳು ಬರುತ್ತೆ ಈ ಅಧ್ಯಾಯದಲ್ಲಿ. ಮುಂದಿನ ಅಧ್ಯಾಯದಲ್ಲಿ ಮುಂದುವರಿಸೋಣ ಅಂತ ಹೇಳಿ ಎಲ್ಲರಿಗೂ ನಮಸ್ಕಾರಗಳು ತಿಳಿಸಿ ಕೊಡ್ತೇನೆ. ಅವನು ಪದಾಂಬುಜಸ್ತರಿತರಾಣಿಮೇನೆ ಅಸ್ಮದ್ಗುರೋರ್ಭಗವತೋಸ್ಯದೇಕಸಿಂಧೋ ರಾಮಾನುಜಸ್ಯರಣೋ ಜಗಣಂ ಪ್ರಪದ್ಯೆ. ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ पूर्णस्य पूर्णमादाय पूर्णमेवावशिष्यते. शान्तिः शान्तिः शान्तिः.